तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं। या वर्णपदवाक्यार्थगद्यपद्यस्वरूपिणी वाचि नर्तयति क्षिप्रं मेधां देवी सरस्वती। हरलीलावताराय शंकराय वरौजसे कैवल्यकलनाकल्पतरवे गुरवे नमः। घण्टाशूलहलानिशङ्खमुसले चक्रं धनुस्सायकं हस्ताब्जैर्दधतीं घनान्तविलसच्चीतांशुतुल्यप्रभां गौरीदेहसमुद्भवां त्रिजगताम् आधारभूतां महापूर्वामत्र सरस्वतीम् अनुभजे शुम्भादिदैत्यार्दिनीं दृशाद्राघीयस्या दरदलितनीलोत्पलरुचा दवीयांसं दीनं स्नपय कृपया मामपि शिवे। अनेनायं धन्यो भवति न च ते हानिर्यतः वने वा हर्म्ये वा समकरनिपातो हिमकरः वने वा हर्म्ये वा समकरनिपातो हिमकरः। ನನ್ನ ಅಧ್ಯಾತ್ಮ ಬಂಧುಗಳೇ, ಈ ಸರಣಿಗೆ ದತ್ತಿ ನ್ಯಾಸಕರ್ತರಾಗಿ ಪ್ರಾಯೋಜಕರಾಗಿ ಸಹಕರಿಸ್ತಾರಂಥ ಎಲ್ಲ ಆ ಪರಿವಾರ ಸದಸ್ಯರೇ, ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿ ಗುಹೆಯನ್ನು ಬೆಳಗ್ತಾ ಇರುವ ಚಂಡಿಕಾ ಪರಮೇಶ್ವರಿ ಎನ್ನುವ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ದುರ್ಗಾ ಸಪ್ತಶತಿಯ ಅಧ್ಯಾಯಗಳೆಲ್ಲ ಮುಗಿದ ಮೇಲೆ ಮತ್ತೆ 3 ಅಧ್ಯಾಯಗಳ ಒಂದು ಗುಚ್ಛ ನಮಗೆ ಕಾಣುತ್ತೆ. ಅಲ್ಲಿ ಮೊದಲನೇ ಅಧ್ಯಾಯದ ಹೆಸರು ಪ್ರಾಧಾನಿಕ ರಹಸ್ಯ, ಎರಡನೇ ಅಧ್ಯಾಯದ ಹೆಸರು ವೈಕೃತಿಕ ರಹಸ್ಯ, ಮೂರನೆಯ ಅಧ್ಯಾಯದ ಹೆಸರು ಮೂರ್ತಿ ರಹಸ್ಯ ಅಂತ. ನಾನು ನಿನ್ನೆ ದಿವಸ ಆ ಪ್ರಾಧಾನಿಕ ರಹಸ್ಯವನ್ನು ಮುಗಿಸಿ ವೈಕೃತಿಕ ರಹಸ್ಯದ ವಿಷಯಕ್ಕೆ ಮುಂದಾಗಿದ್ದೇನೆ. ಅಲ್ಲಿ ಪದೇ ಪದೇ ನಾನು ಹೇಳಿದ್ದೇನೆ, ಇಲ್ಲಿ ಪ್ರಕೃತಿ ಅನ್ನುವ ಶಬ್ದದಿಂದ ಲಕ್ಷ್ಮಿಯನ್ನು ಹೇಳಲಾಗತ್ತೆ ಅಂತ. ಲಕ್ಷ್ಮಿ ಅಂದರೆ ಆ ಲಕ್ಷ್ಮಿಗೆ ಮತ್ತು ಪುನಃ 2 ರೂಪ, ಒಂದು ನಿರ್ಗುಣ ರೂಪ, ಇನ್ನೊಂದು ಸಗುಣ ರೂಪ. ಆ ನಿರ್ಗುಣ ರೂಪಕ್ಕೆ ಅಲಕ್ಷ್ಯಾಲಕ್ಷ್ಮಿ ಅಂದರೆ ನಮ್ಮ ಈ ನೇತ್ರೇಂದ್ರಿಯಕ್ಕೆ ಗೋಚರಿಸದೇ ಇರುವಂತಹ ಕೇವಲ ಶುದ್ಧ ಚೈತನ್ಯ ರೂಪಿಣಿ. ಅವಳು ನಿರ್ಗುಣ, ನಿರಾಕಾರ, ನಿಷ್ಕ್ರಿಯ ಅಂತ. ಮತ್ತು ಅದೇ ಲಕ್ಷ್ಮಿಯೇ, ಆ ಚೈತನ್ಯವೇ ಸತ್ವ, ರಜಸ್ಸು, ತಮಸ್ಸು ಈ 3 ಗುಣಗಳಿಂದ ಕೂಡಿದಾಗ ಅವಳಿಗೆ ಲಕ್ಷ್ಯ ಲಕ್ಷ್ಮಿ ಅಂತ ಹೆಸರು. ಅಂದರೆ ಅವಳು ಸಗುಣಳು ಅಂತ, ಗುಣಗಳಿಂದ ಕೂಡಿದವಳು ಸಗುಣಳು ಅಂತ. ಹಾಗಾಗಿ ಇಲ್ಲೆಲ್ಲ ಬರ್ತದೆ ತ್ರಿಗುಣ 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 ಅಂತ. ಲಕ್ಷ್ಮಿ ತ್ರಿಗುಣಳು ಅಂತ ಹೇಳುವಾಗ ಸಗುಣ ರೂಪದಲ್ಲಿ ಹೇಗೆ ಅಂತ ಒಂದು ಪ್ರಶ್ನೆ, ಅದಕ್ಕೆ ಉತ್ತರ ಹೇಳಿಬಿಡ್ತೇನೆ ನೋಡಿ. ಸತ್ವ, ರಜಸ್ಸು, ತಮಸ್ಸು ಈ 3 ಗುಣಗಳಿವೆ. ಗೀತೆಯಲ್ಲೂ ಈ ವಿಚಾರ ಬರ್ತದೆ. ಲಕ್ಷ್ಮಿ ಸಗುಣ ರೂಪಳು ಅಂತ ಹೇಳುವಾಗ ಅಲ್ಲಿ ಹಾಗಿದ್ದರೆ ತಮೋಗುಣ ಸತ್ವಗುಣಗಳು ಇರುವುದಿಲ್ವಾ ಅಂತ ಪ್ರಶ್ನೆ ಬಂದರೆ ಅಲ್ಲಿ ಇರ್ತವೆ. ಹೇಗಿರ್ತವೆ ಅಂದರೆ ಅವು ಎರಡೂ ಸಹ, ಅಂದರೆ ಸತ್ವಗುಣ ತಮೋಗುಣಗಳ ಪ್ರಮಾಣ ಕಡಿಮೆ ಇರ್ತದೆ, ಅವುಗಳ ರೇಷಿಯೋ ತುಂಬ ಕಡಿಮೆ ಇರ್ತದೆ. ರಜೋಗುಣದ ಅಂಶ ಏನಾಗಿರ್ತದೆ, ಹೆಚ್ಚಾಗಿರ್ತದೆ. ಅಂದರೆ ರಜೋಗುಣ ಭೂಯಿಷ್ಠವಾದ, ಸತ್ವಗುಣ ತಮೋಗುಣ ನ್ಯೂನವಾದ ಗುಣಗಳಿಂದ ಕೂಡಿದ ರೂಪವೇ ಲಕ್ಷ್ಮಿಯ ಸಗುಣ ರೂಪ. ಇದು ಉಪಾಸಕರಿಗೆ ಬೇಕಾದಂಥ ವಿಷಯ. ಹಾಗಾಗಿ ಇಂತಹ ಆ ಲಕ್ಷ್ಮಿಗೆ, ಅಂದರೆ ಕೇವಲ ನಿರ್ಗುಣವಾದ ಲಕ್ಷ್ಮಿಗೆ ಪ್ರಕೃತಿ ಅಂತ ಹೆಸರು. ಈ ತ್ರಿಗುಣಗಳಿಂದ ಕೂಡಿದಂಥ ಲಕ್ಷ್ಮಿಗೆ
ವಿಕೃತಿ ಅಂತ ಹೆಸರು. ಇದನ್ನು ಕೇಳಿ ಆದಮೇಲೆ ನಿಮಗೆ ಇನ್ನೊಂದು ಸಂಶಯ ಬರ್ತದೆ. ಪ್ರಕೃತಿ ಶುದ್ಧ ಚೈತನ್ಯ ರೂಪಿಣಿ. ಅದಕ್ಕೋಸ್ಕರ ನಿನ್ನೆ ದಿವಸ ಯಾರೋ ಹಿರಿಯರೊಬ್ಬರು ಹೇಳ್ತಾ ಇದ್ದರು, ನಾನು ತುಂಬ ದಿವಸದಿಂದ ಈ ಲಕ್ಷ್ಮೀ ಸಹಸ್ರನಾಮವನ್ನು ಪಾರಾಯಣ ಮಾಡ್ತಾ ಇದ್ದೆ, ಅಲ್ಲಿ ಮೊದಲನೇ ನಾಮನೇ ಪ್ರಕೃತ್ಯೈ ನಮಃ ವಿಕೃತ್ಯೈ ನಮಃ ಅಂತ ಶುರುವಾಗತ್ತೆ ಅಂತ. ಅದು ಏನು ಅಂತ ಏನೂ ಅರ್ಥ ಆಗಿರಲಿಲ್ಲ ಅಂತ. ಈಗ ಅರ್ಥ ಆಯಿತು ಅಂತ. ಇದು ಅವರಿಗೊಬ್ಬರಿಗಲ್ಲ, ಎಲ್ಲರಿಗೂ ಆಗೋದು. ನಾವು ಎಲ್ಲಿಯವರಿಗೆ ಒಂದೇ ಗ್ರಂಥಕ್ಕೆ ಅಂಟ್ಕೊಂಡಿರ್ತೇವೋ ಆಗ ನಮಗೇನಾಗುತ್ತೆ, ಬೇರೆ ಬೇರೆ ಮೂಲಗಳಿಂದ ಬರುವ ವಿಷಯ ಸಿಗೋದಿಲ್ಲ. ಅದಕ್ಕೋಸ್ಕರ ನಾವು ಅಧ್ಯಯನ ವಿಷಯದಲ್ಲಿ ಹೀಗಿರಬಾರ್ದು, ಹೀಗಿರಬೇಕು ನಮ್ಮ ದೃಷ್ಟಿ. ಅಂದರೆ ಅದು ವಿಶಾಲವಾಗಿರಬೇಕು, ಎಲ್ಲ ಗ್ರಂಥಗಳನ್ನು ಓದಬೇಕು. ನಮ್ಮಲ್ಲಿ ಕೆಲವು ಜನ ಹೇಳ್ತಾರೆ ಹಾಗೆ, ಅಯ್ಯೋ ನನಗೆ ವೇದಾಂತ ಒಂದು ಸಾಕು, ಲಲಿತಾ ಸಹಸ್ರನಾಮ, ರಾಮಾಯಣ, ಮಹಾಭಾರತ ಯಾವುದು ಬೇಡ ಅಂತ. ಅಂದರೆ ಈ ಒಂದೊಂದು ಟೆಕ್ಸ್ಟು ಸಹ ಒಂದೊಂದು ಕಿಡಿಕೆ ಅಂತ ಅಂದ್ಕೊಳ್ಳಿ. ಅದು ಬೇಡ ಅಂತ ಹೇಳಿದರೆ ಆ ಕಿಟಕಿಯನ್ನು ನಾನು ಕ್ಲೋಸ್ ಮಾಡಿರ್ತೇನೆ ಅಂತ ಅರ್ಥ. ಕಿಟಕಿ ಕ್ಲೋಸ್ ಮಾಡಿದ್ರೆ ಏನು ಹೇಳ್ದಂಗಾಯಿತು, ನಮ್ಮ ಬುದ್ಧಿ ಎನ್ನುವಂಥ ಮನೆಗೆ ಆ ಬೆಳಕು ಬರೋದು ಬೇಡ ಅಂತ ಹೇಳ್ದಂಗಾಯಿತು. ನಿನ್ನ ಹಣೆ ಬರ ಅನುಭವಿಸು ಅಲ್ವಾ. ಹಾಗಾಗಿ ನಮ್ಮಲ್ಲಿ ಒಂದು ಮಾತು ಉಂಟು ವೇದದೊಳಗೆ, ಆನೋ ಭದ್ರಾಹ ಕೃತವೋಯಂತು ವಿಶ್ವತಃ. ಜಗತ್ತಿನಲ್ಲಿ ಎಲ್ಲೆಲ್ಲಿ ಒಳ್ಳೆಯ ವಿಷಯಗಳಿವೆಯೋ ಅವೆಲ್ಲವೂ ಬರಲಿ ನನ್ನ ಹತ್ರ ಅಂತ. ನನಗೆ ಬೇಡ ಅಂತ ಹೇಳೋರಿಗೆ ಏನೂ ಅದಕ್ಕೆ ಪರಿಹಾರ ಇಲ್ಲ, ಅಷ್ಟೇ. ಹೀಗೆ ಸತ್ವಗುಣ, ತಮೋಗುಣ ಅಲ್ಪ ಪ್ರಮಾಣದಲ್ಲಿ, ರಜೋಗುಣ ಜಾಸ್ತಿ ಇದ್ದರೆ ಆ ತ್ರಿಗುಣಗಳು ಅಂತ ಕರೆಸ್ಕೊಳ್ಳೋಳು ಲಕ್ಷ್ಮಿ. ಇದನ್ನು ಕೇಳಿ ಆದ್ಮೇಲೆ ನಿಮಗೊಂದು ಸ್ವಲ್ಪ ಸಂಶಯ ಬರ್ಬೋದು. ಹಾಗಿದ್ರೆ ಸರಸ್ವತಿಗೂ ಮತ್ತು ಕಾಳಿಗೂ ಇದೇ ನೇಮ ಅನ್ವಯ ಆಗತ್ತಾ ಅಂತಂದರೆ ಆಗೋದಿಲ್ಲ. ಎಲ್ಲೆಲ್ಲಿ ತ್ರಿಗುಣಗಳು ಅಂತ ಹೇಳ್ತಾರೋ ಅಲ್ಲಿ ಮಾತ್ರ ಈ ನಿಯಮ. ಕಾಳಿಯನ್ನು ಕುರಿತು ಹೇಳಬೇಕಿದ್ರೆ ತಮೋಗುಣ 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 ಅಂತ ಹೇಳ್ತಾರೆ. ಅಲ್ಲಿ ಕಾಳಿ ಹೇಳುವಾಗ ಏನಿಲ್ಲ, ಸತ್ವಗುಣವೂ ಇಲ್ಲ, ರಜೋಗುಣವೂ ಇಲ್ಲ. ಸರಸ್ವತಿಯನ್ನು ಕುರಿತು ಹೇಳಬೇಕಿದ್ರೆ ಸತ್ವಗುಣ ಭೂಯಿಷ್ಠ, ಸತ್ವಗುಣ ಇದಲ್ಲೇ ನಿಂತವಳವಳು, ಅಲ್ಲಿ ತಮೋಗುಣವೂ ಇಲ್ಲ, ರಜೋಗುಣವೂ ಇಲ್ಲ. ಆದರೆ ಲಕ್ಷ್ಮಿಯನ್ನು ವಿಕೃತಿ ಅಂತ ಹೇಳುವಾಗ ಮಾತ್ರ ಸತ್ವಗುಣ ಮತ್ತು ತಮೋಗುಣ ಅಲ್ಪ ಪ್ರಮಾಣದಲ್ಲಿರ್ತವೆ, ರಜೋಗುಣ ಹೆಚ್ಚಾಗಿರ್ತವೆ. ಶುದ್ಧ ಈ ಗುಣರಹಿತವಾದ ಸ್ಥಿತಿ ಪ್ರಕೃತಿ. ಹೀಗೆ ಮೂರು ಗುಣಗಳಿಂದ ಕೂಡಿದಾಗ ಅವಳು ವಿಕೃತಿ ಅಂತ. ಇದನ್ನೆಲ್ಲ ಯಾಕೆ ಹೇಳಬೇಕು ಅಂದರೆ, ಉಪಾಸನೆ ಮಾಡುವವರಿಗೆ ಇವೆಲ್ಲವೂ ಗೊತ್ತಿರಬೇಕು. ಹಾಗೆ ಗೊತ್ತಿಲ್ಲದೆ ಮಾಡಿದರೆ ಸುಮ್ಮನೆ ಏನೋ ಒಂದು ಪಟ ಇಟ್ಕೊಂಡ ಮಂಗಳಾರತಿ ಎತ್ತದ ಅಷ್ಟೇ. ಏನಾಯಿತು, ಏನೋ ಗಂಟೆ ಶಬ್ದ ಮಾಡ್ತು, ಕರ್ಪೂರ ಹಚ್ಚೋದು, ಒಂದಿಷ್ಟು ಹೊಗೆ ಬಂತು, ಅಷ್ಟು ಬಿಟ್ಟರೆ ಇನ್ನೇನೂ ಆಗೋದಿಲ್ಲ ಅಷ್ಟೇ. ಯಾಕೆಂದರೆ ನಾವು ಇಲ್ಲಿ ಸ್ವಲ್ಪ ಕೆಲಸ ಕೊಡಬೇಕು, ಆವಾಗ ಅದು ಸ್ಪಷ್ಟವಾಗುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ನಿನ್ನೆ ದಿವಸ ನಾನು ಈ ತ್ರಿಗುಣ ತಾಮಸಿ ದೇವಿ ಸಾತ್ವಿಕಿ ತ್ರಿಧೋದಿತ ಅಂತ ಶುರು ಮಾಡಿ ಹೇಳಿದ್ದೇನೆ. ಈ ಲಕ್ಷ್ಮಿ ಎಂಥವಳಪ್ಪ ಅಂದರೆ ತ್ರಿಗುಣ. ಈಗ ತಾನೇ ಹೇಳಿದ್ದೇನೆ ವಿವರಣೆ, ಆಗಳನ್ನು ಕೂಡಿದವಳು. ಅವಳೇನೆ ಏನಾಗ್ತಾಳೆ ಅಂತಂದರೆ, ಉಪಾಸಕರ ಒಂದು ಫಲದ ಭೇದದಿಂದಾಗಿ ಆಕೆಯನ್ನು ಶರ್ವ ಅಂತ ಕರೀತಾರೆ, ಚಂಡಿಕಾ ಅಂತ ಕರೀತಾರೆ, ದುರ್ಗಾ ಅಂತ ಕರೀತಾರೆ, ಭದ್ರಾ ಅಂತ ಕರೀತಾರೆ, ಭಗವತಿ ಅಂತ ಕರೀತಾರೆ, ಯೋಗನಿದ್ರಾ ಅಂತೆಲ್ಲ. ಮಹಾಕಾಲಿ ತಮೋಗುಣ ನೋಡಿ ಬಂತು ಇಲ್ಲಿ, ಮಹಾಕಾಲಿ ತಮೋಗುಣ ಅಂತ. ಹೀಗೆ ಮಧುಕೈಟಭನಾಶಾರ್ಥಂ ಅಂತ ಈ ಮೊದಲನೆಯ ಅಧ್ಯಾಯದಲ್ಲಿ, ದುರ್ಗಾ ಸಪ್ತಶಯ ಮೊದಲನೇ ಅಧ್ಯಾಯದಲ್ಲಿ ನಾವು ಯಾವಳನ್ನು ನೋಡಿ ಬಂದಿದ್ದೇವಲ್ಲ, ಅಂದರೆ ವಿಷ್ಣುವಿನ ನೇತ್ರದಲ್ಲಿ ವಾಸ ಮಾಡಿದವಳು, ಅವಳು ತಮೋಗುಣ ಭೂಯಿಷ್ಠಳು. ನಿನ್ನೆ ದಿವಸ ಅವಳ ಬಗ್ಗೆ ನಾವು ಎಲ್ಲವನ್ನು ನೋಡಿ ಬಂದಾಗಿದೆ. ಇಂತಹ ಕಾಳಿಯನ್ನಷ್ಟೇ ಆರಾಧನೆ ಮಾಡಬಹುದಾ ಅಂತಂದರೆ ಮಾಡಬಹುದು. ಆದರೆ ನಮ್ಮ ಮನಸ್ಸು ತಮೋಗುಣದಿಂದ ಕೂಡಿರಬಾರ್ದು ಅಷ್ಟೇ. ಅವಳು ಮೂಲತಃ ಅವಳು ಸಹ ನಿರ್ಗುಣಳೇ ತಾನೆ. ಹಾಗಾಗಿ ನಾವು ಯಾವ ಗುಣವನ್ನು ಅವಳಲ್ಲಿ ಆರೋಪಿಸ್ತೇವೋ ಆ ಗುಣದಿಂದ ಕೂಡಿದವಳಾಗಿ ನಮಗೆ ಅನುಭವಕ್ಕೆ ಬರ್ತಾಳೆ. ಆದ್ದರಿಂದ ಆಕೆಯ ಬಗ್ಗೆ ಒಂದು ಮಾತುಂಟು, ಏನು ಅಂದರೆ,
ಏಷಾ ಸಾ ವೈಷ್ಣವೀ ಮಾಯಾ ಮಹಾಕಾಳಿ ದುರತ್ಯಯ. ಈ ಕಾಳಿಯನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಯಾಕೆ ಅಂತಂದರೆ ಅವಳನ್ನು ನೀನು ಆರಾಧಿಸಿದರೆ ಅವಳು ಆ ಪೂಜೆಯನ್ನು ಮಾಡುವವನನ್ನು ಏನು ಮಾಡ್ತಾಳೆ ಅಂದರೆ ಎಲ್ಲರನ್ನೂ ವಶ ಮಾಡುವ ಶಕ್ತಿಯನ್ನು ಕೊಟ್ಟು ಪೋಷಿಸ್ತಾಳೆ ಅವಳು. ಪೂಜಾಕರ್ತು ಚರಾಚರಂ, ಜಡಚೇತನಗಳೆಲ್ಲ ಅವನ ಅಧೀನವಾಗಿ ಬಿಡ್ತವೆ. ಹಾಗಾಗಿ ಕೆಲವು ಸಲ ಏನಾಗುತ್ತೆ ಅಂದರೆ ಈ ಸತ್ವಗುಣ ಭೂಯಿಷ್ಠವಾದ ದೇವತೆಯ ಆರಾಧನೆಗಿಂತ ತಮೋಗುಣ ಭೂಯಿಷ್ಠವಾದ ದೇವತೆಯ ಆರಾಧನೆ ಮಾಡಿದಾಗ ಅವರು ಹೆಚ್ಚು ವಿಜೃಂಭಿಸ್ತಾರೆ. ನೋಡಿ, ಕೆಲವು ಸಲ ಈ ವಾಮಾಚಾರ ಮಾಡೋರೆಲ್ಲ ಭಾಳ ಪ್ರಸಿದ್ಧರಾಗಿಬಿಡ್ತಾರೆ ಅಲ್ವಾ, ಹೇಗೆ ಅಂತ. ಯಾಕೆಂದರೆ ಇದೇ ಕಾರಣ ಅಷ್ಟು. ಆದರೆ ಒಂದು ಕೆಲಸ ಬಹಳ ದಿವಸ ಅದು ಅಂತ ಅಷ್ಟ ಹಿನ್ನೆಲೆಯಲ್ಲಿ ಏಷಾ ಸಾ ವೈಷ್ಣವೀ ಮಾಯಾ, ಅದು ಆ ಉದ್ದೇಶದಿಂದ ಮಾಡಿದ್ರಂತೂ ಅಷ್ಟೇ ಕೆಲವು ಕಾಲ. ಆದರೆ ನಾವು ನಿನ್ನ ನಿಜವಾದ ರೂಪ ಇಷ್ಟೇ ಅಲ್ಲ, ಗೊತ್ತು ನಿನಗಿನ್ನೂ ಬೇರೆ ಬೇರೆ ರೂಪಗಳಿವೆ. ಹಾಗಾಗಿ ನಾನು ನಿನ್ನಿಂದ ತಮಃಪ್ರಧಾನವಾದ ಫಲಗಳನ್ನು ನಿರೀಕ್ಷಿಸುವುದಿಲ್ಲ. ನನಗೆ ಶುದ್ಧ ಜ್ಞಾನ ಬೇಕು ಅಂತ ಕೇಳಿದರೆ ಅದನ್ನೂ ಕೊಡಬಲ್ಲಳು ಅವಳು ಹೀಗೆ ಅಂತ. ಹಾಗಾಗಿ ಈ ಕಾಳಿಯ ಆರಾಧನೆ ಉಂಟಲ್ಲ, ಅದು ಕಷ್ಟವೂ ಹೌದು. ಮತ್ತು ಅವಳು ತನ್ನನ್ನು ಆರಾಧಿಸುವವನಿಗೆ ಇಡೀ ಜಗತ್ತನ್ನೇ ವಶ ಮಾಡಿಕೊಳ್ಳುವಂಥ ಶಕ್ತಿಯನ್ನು ಸಹ ಕೊಟ್ಟು ಬಿಡ್ತಾಳೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಈಗ ಆ ಕಾಳಿಗೆ ಸಂಬಂಧಪಟ್ಟ ವಿಷಯ ಆಯಿತು. ಈಗ ಮುಂದಿನದು ಮತ್ತೆ ಪುನಃ ಆ ವಿಕೃತಿ ಅಂತ ನಾವು ಯಾವಳನ್ನು ಕರಿತೇವಲ್ಲ, ಆ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು. ಇದು ವಿಕೃತಿ ರಹಸ್ಯ 7ನೇ ಶ್ಲೋಕದಿಂದ ಪ್ರಾರಂಭ ಆಗತ್ತೆ. ಸರ್ವದೇವ ಶರೀರೇಭ್ಯೋ ಯಾ ಆವಿರ್ಭೂತ ಅಮಿತಪ್ರಭಾ ತ್ರಿಗುಣ ಸಾ ಮಹಾಲಕ್ಷ್ಮೀ ಸಾಕ್ಷಾನ್ ಮಹಿಷಮರ್ದಿನಿ. ಈ ಲಕ್ಷ್ಮಿಯ ಪ್ರಾದುರ್ಭಾವ ಹೇಗಾಯಿತು ಅಂತಂದರೆ ನಾವು ಮರೆತಿದ್ದೇವೆ. ಮಧ್ಯಮ ಚರಿತ್ರೆಯಲ್ಲಿ ಆ ಮಹಿಷಾಸುರನ ಉಪಟಳ ಜಾಸ್ತಿ ಆದಾಗ ದೇವತೆಗಳೆಲ್ಲರೂ ಸಹ ಬ್ರಹ್ಮನನ್ನು ಕರ್ಕೊಂಡು ಹೋಗಿ, ಶಿವನನ್ನು ಕರ್ಕೊಂಡು ಹೋಗಿ ಕಾತ್ಯಾಯನಿ ಮುನಿಯ ಆಶ್ರಮದಲ್ಲಿ ಜಗನ್ಮಾತೆಯನ್ನು ಸ್ತುತಿ ಮಾಡ್ತಾರೆ. ಇದೆಲ್ಲ ಹಿಂದೆ ನಾನು ಹೇಳಿ ಬಂದಿದ್ದೇನೆ ಇದನ್ನೆಲ್ಲವನ್ನು ಸಹ. ಆಗ ಅಲ್ಲಿ ವಿಷ್ಣು ಮತ್ತು ಶಂಕರ ಇಬ್ಬರು ಆ ಆಶ್ರಮದಲ್ಲಿ ಅಚಾನಕ್ಕಾಗಿ ಸೇರಿದ್ರು. ಆ ಅಚಾನಕ್ಕಾಗಿ ಯಾಕೆ ಸೇರಿದ್ರು ಅಂದರೆ ಅವರಿಗೊಂದು ಮುಂದಿನ ಸಂಕಲ್ಪ, ಉಪದ್ರವ ಕೊಡ್ತಾ ಇದ್ದಾನೆ ಇವನು, ದೇವತೆಗಳು ಬರ್ತಾರೆ, ನಾನು ಕೈಲಾಸದಲ್ಲಿದ್ದರೆ ಆಗ ಅವರಿಗೆ ವೈಕುಂಠಕ್ಕೆ ಹೋಗೋದು ಕಷ್ಟ, ವೈಕುಂಠಕ್ಕೆ ಹೋದರೆ ನಾನು ಸಿಗೋದಿಲ್ಲ. ಹಾಗಾಗಿ ನಾವಿಬ್ಬರೂ ಒಂದೇ ಕಡೆಗೆ ಸೇರಿಬಿಡೋಣ ಅಂಥೇಳಿ ವಿಷ್ಣು ಮತ್ತು ಶಂಕರ ಇಬ್ಬರೂ ಸಹ ಅವ್ರು ಏನು ಮಾಡಿದ್ರು, ಕಾತ್ಯಾಯನ ಆಶ್ರಮದಲ್ಲಿ ಸೇರಿದರು. ಹಾಗಿಲ್ಲದೇ ಇದ್ರೆ ಅವರಿಬ್ಬರ ಸೇರುವಿಕೆಗೆ ಏನೂ ಕಾರಣವನ್ನು ದುರ್ಗಾ ಸಪ್ತಶತಿ ಹೇಳುವುದಿಲ್ಲ. ಕಾರಣ ಲೋಕೋಪಕಾರದ ಉದ್ದೇಶದಿಂದ ಅವರಲ್ಲಿ ಸೇರಿದ್ದಾರೆ ಅಷ್ಟೆ. ಇನ್ನು ದೇವತೆಗಳು ಬ್ರಹ್ಮನಂತೂ ಕರ್ಕೊಂಡೇ ಬರಬೇಕು, ಎಲ್ಲಿ ಹೋಗೋದಾದ್ರು ಈ ತಾತ ಇರಬೇಕು ಮುಂದ್ಗಡೆ, ಅವನನ್ನು ಕಟ್ಕೊಂಡೇ ಹೋಗ್ತಾರೆ. ಈಗ ತಾತ ಅಂತ ತಂದೆ ಮಾಡ್ಕೊಳ್ಬೇಡಿ, ಹಿರಿಯ ಅಂತ ಅಷ್ಟೇ ಅರ್ಥ. ತಾತಸ್ತು ಜನಕಪಿತ, ಕನ್ನಡದ ತಾತ ಅಂತ ಅರ್ಥ ಅಲ್ಲ, ತಂದೆ ಸಮಾನ ದೇವತೆಗಳಿಗೆ. ಎಲ್ಲರೂ ಅವನಿಂದ ಸೃಷ್ಟಿಗೊಂಡವರು ತಾನೆ ಹೀಗೆ ಅಂತ. ಹಾಗಾಗಿ ಬ್ರಹ್ಮ ಅಂತೂ ಅಲ್ಲೇ ಬರ್ತಾನೆ. ಅಲ್ಲಿಗೆ ಆ ಕಾತ್ಯಾಯನ ಮುನಿಯ ಆಶ್ರಮದಲ್ಲಿ ತ್ರಿಮೂರ್ತಿಗಳು ಸೇರ್ತಾರೆ ಒಂದಂಶ. ಆ ತ್ರಿಮೂರ್ತಿಗಳು ಸೇರಿ ಆದಮೇಲೆ ದೇವತೆಗಳು ಸಹ ಅಲ್ಲಿ ಬಂದು ಸೇರಿರ್ತಾರೆ. ಎಲ್ಲರೂ ಬಂದಿದ್ದಾರೆ, ಇಂದ್ರ ದೇವತೆಗಳು. ಹಾಗಾಗಿ ಅವ್ರ ಹತ್ರ ನಮ್ಮ ಸಮಸ್ಯೆಯನ್ನು ಹೇಳಿದಾಗ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗತ್ತೆ ಅಂಥೇಳಿ ಹೇಳಿದಾಗ ಮೊದಲು ವಿಷ್ಣು ಕೋಪಿಸಿಕೊಂಡ, ಹುಬ್ಬುಗಂಟಿಕ್ಕಿದ, ರುದ್ರ ಕೋಪಿಸಿಕೊಂಡ ಅಂತೆಲ್ಲ ನಾವು ಕಥೆಯನ್ನು ಅಲ್ಲಿ ನೋಡ್ಕೊಂಡು ಬಂದಿದ್ದೇವೆ. ಆಗ ಏನಾಯಿತು ಕೇಳಿದರೆ, ಒಬ್ಬೊಬ್ಬ ದೇವತೆಯ ಶರೀರದಿಂದಲೂ ಒಂದೊಂದು ತೇಜ ಪುಂಜ ಅಂತ ಹೇಳಬಾರ್ದು, ತೇಜೋರೂಪವಾದ ಕಿರಣ ಅದು ಹೊರಹೊಮ್ಮಿತು. ಹೊರಹೊಮ್ಮಿ ಏನಾಯಿತು ಕೇಳಿದರೆ, ಮೊದಲು ಬಂದು ವಿಷ್ಣುವಿನ ಕಿರಣ ಜೊತೆಗೆ ಶಂಕರನದ್ದು, ಶಂಕರನ ಜೊತೆಗೆ ಬ್ರಹ್ಮಂದು ಸೇರಿತು. ಅದು ಆಮೇಲೆ ಇಂದ್ರಾದಿ ದೇವತೆಗಳ ಎಲ್ಲ ಆ ತೇಜೋರೂಪವಾದ ಕಿರಣ ಸೇರಿ ಒಂದು ಪುಂಜ ಆಯಿತು, ಒಂದು ಗುಂಪಾಯಿತು. ಅದಾದ್ಮೇಲೆ ಆ ಗುಂಪಿಗೆ ಒಂದು ಆಕಾರ ಬಂತು. ಆ ಆಕಾರವೇ
ಯಾರಿದ್ದಾಗಿತ್ತು? ಮಹಾಲಕ್ಷ್ಮಿಯದಾಗಿತ್ತು. ಇಷ್ಟು ಮಧ್ಯಮ ಚರಿತ್ರೆಯಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ಇದನ್ನೆಲ್ಲ ನೋಡಿಕೊಂಡು ಬಂದಿದ್ದೇವೆ. ಅದನ್ನೇ ಹೇಳುತ್ತೆ ಇಲ್ಲಿ, ಸರ್ವದೇವ ಶರೀರೇಭ್ಯ, ಪ್ರತಿಯೊಬ್ಬ ದೇವತೆಗಳ ಶರೀರದಿಂದಲೂ ಆ ತೇಜಸ್ಸು ಹೊರಹೊಮ್ಮಿ ಯಾ ಆವಿರ್ಭೂತ, ಯಾವ ದೇವತೆ ಪ್ರಕಟಳಾದಳೋ ಅವಳು ಹೇಗಿದ್ಲು ಅಂದರೆ ಅಮಿತ ಪ್ರಭಾ, ಕೇವಲ ಪ್ರಭಾ ಪುಂಜ ಅದು. ಯಾಕೆಂದರೆ ಅಲ್ಲಿ ಏನೂ ಇಲ್ಲ, ಕೇವಲ ಚೈತನ್ಯ ಮಾತ್ರ. ಎಂಥವಳಪ್ಪ ಅಂದರೆ ಅವಳು ತ್ರಿಗುಣಳು. ಯಾಕೆ ಕೇಳಿದರೆ ಅಲ್ಲಿ ಶಂಕರ ಇದ್ದಾನೆ, ಅವನು ತಮಃಪ್ರಧಾನನಾದವನು. ಮತ್ತು ಬ್ರಹ್ಮನಿದ್ದಾನೆ, ಅವನು ರಜೋಗುಣ ಪ್ರಧಾನನಾದವನು. ವಿಷ್ಣು ಇದ್ದಾನೆ, ಸತ್ವಗುಣ ಪ್ರಧಾನನಾದವನು. ಹೀಗೆ ಆ ತ್ರಿಗುಣಗಳಿಂದ ಕೂಡಿದಂತಹ ಮಹಾಲಕ್ಷ್ಮೀ ಅವಳು ಎಂಥವಳಪ್ಪ ಅಂದರೆ ಸಾಕ್ಷಾತ್ ಮಹಿಷಮರ್ದಿನಿ. ಮಹಾಲಕ್ಷ್ಮಿಯ ಅವತಾರ ಆದದ್ದೇ ಮಹಿಷಾಸುರನನ್ನು ಸಂಹರಿಸುವುದಕ್ಕಾಗಿ. ಹಾಗಾಗಿ ಅವಳು ಈ ರೀತಿಯಾಗಿ ಪ್ರಕಟ ಆದವಳು ಮಹಾಲಕ್ಷ್ಮಿ. ಈ ಕಾರಣದಿಂದಲೇ ಮಹಾಲಕ್ಷ್ಮಿಯನ್ನು ವಿಕೃತಿ ಅಂತ ಕರೀತಾಳೆ. ಯಾಕೆಂದರೆ 3 ಗುಣಗಳಿಂದ ಕೂಡಿದವಳು ಅಂತ. ಸರಿ, ಇಷ್ಟಾದ ಮೇಲೆ ಆ ಮಹಾಲಕ್ಷ್ಮಿಯ ಸ್ವರೂಪವನ್ನು ಸ್ವಲ್ಪ ನಮಗೆ ಹೇಳ್ರಿ, ನಾನು ಆಕೆಯನ್ನು ಚಿಂತಿಸಬೇಕು, ಧ್ಯಾನ ಮಾಡಬೇಕು ಅಂತ. ಆದರೆ ಅವಳ ರೂಪ ಗೊತ್ತಿರಬೇಕಲ್ವಾ ಅಂತ ಆ ಸುರಥ ರಾಜ ಕೇಳಿದ್ದಾನೆ ಸುಮೇಧ ಋಷಿಯನ್ನು. ಆಗ ಸುಮೇಧ ಮಹರ್ಷಿಗಳು ಆ ಮಹಾಲಕ್ಷ್ಮಿಯ ರೂಪವನ್ನು ವರ್ಣಿಸ್ತಾರೆ. ಹೇಗೆ ಅಂದರೆ ಶ್ವೇತಾನನ, ಆನನ ಅಂದರೆ ಮುಖ, ಬಿಳುಪಾದಂಥ ಮುಖ. ನೀಲಭುಜ, ನೋಡಿ ಲಕ್ಷ್ಮಿಯ ಭುಜಗಳು ಹೇಗಿವೆ, ನೀಲಭುಜ. ಯಾಕೆ ಅವಳು ಶ್ವೇತಾನನ ಅಂತಂದರೆ ಶಂಕರನ ತೇಜಸ್ಸು ಶುಭ್ರವಾದದ್ದು. ನಾನು ಪದೇ ಪದೇ ಹೇಳ್ತಾ ಬಂದಿದ್ದೇನೆ, ಅವನು ತಮೋಗುಣದ ಅವನು ಅಂತ ಎಲ್ಲರೂ ಹೇಳ್ತಾರೆ, ನಾನು ಹೇಳಿದ್ದೇನೆ ಈಗ. ಆದರೆ ವಾಸ್ತವಿಕ ಅವನ ರೂಪ ಶುದ್ಧ ಸ್ಫಟಿಕದಂತೆ ಇರುವವನು. ಅವನ ಧ್ಯಾನವೇ ಹಾಗೆ, ಶುದ್ಧ ಸ್ಫಟಿಕ ಸಂಕಾಶಂ ಅಂತಲೇ ಅವನ ಧ್ಯಾನ ಪ್ರಾರಂಭ ಆಗುತ್ತೆ. ಹಾಗಾಗಿ ಆ ಶಂಕರನ ತೇಜಸ್ಸಿನಿಂದ ಅವಳ ದೇಹದ ಭಾಗ ರಚನೆ ಆಗಿತ್ತಲ್ಲ, ಅದು ಎಲ್ಲಿತ್ತು? ಮುಖದಲ್ಲಿತ್ತು. ಹಾಗಾಗಿ ಏನಾಯಿತು ಕೇಳಿದರೆ ಅವಳ ಮುಖ ಆ ತೇಜಸ್ಸಿಗೆ ಸರಿಯಾಗಿ ಶುಭ್ರವಾಗಿತ್ತು, ಅಷ್ಟು ಸ್ಫಟಿಕದಂತೆ ಇತ್ತು ಹೀಗೆ ಅಂತ ಆಯಿತು. ಹಾಗಿದ್ದರೆ ಶುಭ್ರವರ್ಣ. ಮತ್ತು ಮುಂದೇನದು ಯಾಕೆ ನೀಲ ಆಯಿತು ಕೇಳಿದರೆ ವಿಷ್ಣುವಿನ ತೇಜಸ್ಸು. ವಿಷ್ಣುವಿನ ಬಣ್ಣ ಯಾವುದು? ಅದು ನೀಲಮೇಘಶ್ಯಾಮ. ಹಾಗಾಗಿ ಅವನ ತೇಜಸ್ಸಿನಿಂದ ಬಂದಂತಹ ತೇಜಸ್ಸು ಅದು ನೀಲವಾಗಿಯೇ ಇತ್ತು. ಅದು ಜಗನ್ಮಾತೆಯ ಭುಜದಲ್ಲಿ, ಅಂದರೆ ಲಕ್ಷ್ಮಿಯ ಭುಜದಲ್ಲಿ ಆ ವರ್ಣ ಪ್ರಕಟವಾಗ್ತಾ ಇತ್ತು. ಅದಾದ ಮೇಲೆ ಸುಶ್ವೇತ ಸ್ತನಮಂಡಲ, ಅವಳ ವಕ್ಷಸ್ಥಲ ಹೇಗಿತ್ತು ಕೇಳಿದರೆ ಚಂದ್ರನ ಬಣ್ಣದಂತೆ. ಚಂದ್ರನ ಬಣ್ಣ ಅದು ಸ್ಫಟಿಕದಷ್ಟು ಶುಭ್ರ ಅಲ್ಲ, ಹಾಗೆ ಅಂತ ಕೆಂಪೋ ಕೆಂಪಲ್ಲ, ಬಿಳುಪಲ್ವೋ ಬಿಳುಪೌದು, ಹೇಗೆ ಅದು ಒಂಥರ ಈ ಹಾಲಿನ ಬಣ್ಣ ಅಲ್ವಾ. ಹಾಗಾಗಿ ಆಕೆಯ ವಕ್ಷಸ್ಥಳ ಹೇಗಿತ್ತು ಅಂದರೆ ಆ ಹಸುವಿನ ಹಾಲಿನ ಬಣ್ಣದಂತೆ ಇತ್ತು. ಯಾಕೆಂದರೆ ಚಂದ್ರ ತೇಜೋಜಾತತ್ವಾತ್ ಶುಭ್ರಂ ಸ್ತನಮಂಡಲಂ ವರ್ತುಲಾಕೃತಿ ಸ್ತನದ್ವಯಂ ಯಸ್ಯಾಹ ಅಂತೆಲ್ಲ ಆಕೆಯ ವಕ್ಷಸ್ಥಳವನ್ನು ವರ್ಣನೆ ಮಾಡ್ತಾರೆ. ಅದಾದ ಮೇಲೆ ಮತ್ತೆ ಮುಂದೆ ರಕ್ತ ಮಧ್ಯ, ಅವಳ ಕಟಿ ಪ್ರದೇಶ. ಮಧ್ಯ ಅಂದರೆ ಈ ಭಾಗ ಹೇಗಿತ್ತು ಹೇಳಿದರೆ ರಕ್ತವರ್ಣದಿಂದ ಕೂಡಿತ್ತಂತೆ. ಯಾಕೆ ಅಂತಂದರೆ ಆ ಇಂದ್ರಾದಿ ದೇವತೆಗಳೆಲ್ಲ ಇದ್ದಾರಲ್ಲ, ಅವರೊಳಗೆಲ್ಲ ಬೇರೆ ಬೇರೆ ಬಣ್ಣದವರೆಲ್ಲ ಇದ್ದಾರೆ. ಕೆಂಪು ಬಣ್ಣದವರು ಇದ್ದಾರೆ, ಮತ್ತು ಸ್ವಲ್ಪ ಕೆಂಪು ಬಣ್ಣದ ಅಂಶ ಕಡಿಮೆ ಇರುವಂತಹ ಕಪ್ಪು ಬಣ್ಣದವರು ಇದ್ದಾರೆ, ಎಲ್ಲ ಇದ್ದಾರೆ. ಚತುರ್ಮುಖ ನಮ್ಮ ಬ್ರಹ್ಮ, ಅವನ ಬಣ್ಣ ಬೇರೆ ಉಂಟು. ಹಾಗಾಗಿ ಎಲ್ಲ ಸೇರಿ ಅವಳು ರಕ್ತ ಮಧ್ಯ, ಈ ಕಟಿ ಪ್ರದೇಶ ಕೆಂಪು ಬಣ್ಣದಿತ್ತು. ಅದಾದಮೇಲೆ ಆಕೆಯ ಪಾದ ಹೇಗಿತ್ತು ಅಂದರೆ ಅದು ಸಹ ರಕ್ತಪಾದ, ಕೆಂಪು ಬಣ್ಣದ ಪಾದ. ರಕ್ತ ಜಂಘ, ಜಂಘ ಅಂದರೆ ಕಟಿಯ ಕೆಳಗೆ ಮಂಡಿಯ ಮೇಲಿನ ಭಾಗ, ಊರು ಅಂತ ಹೇಳ್ತೇವಲ್ಲ ಅದು ಊರು. ಮದ ಮತ್ತು ಸುಚಿತ್ರ ಜಘನ, ಅವಳ ಈ ಜಘನ ಪ್ರದೇಶ ಅಂದರೆ ಕಟಿ ಪ್ರದೇಶ ಅಂತ, ಕಟಿ ಹಿಂಭಾಗನೂ ಹೌದು. ಅದು ಒಂಥರ ಅತ್ಯಂತ ವಿಚಿತ್ರ ಸುಚಿತ್ರವಾಗಿತ್ತಂತೆ. ಒಟ್ಟಾರೆ ಲಕ್ಷ್ಮಿಯ ಬಣ್ಣ ಹೇಗಿತ್ತು ಕೇಳಿದರೆ ಚಿತ್ರಮಾಲಾಂಬರ ವಿಭೂಷಣ.
ಅವಳು ಚಿತ್ರ ವಿಚಿತ್ರವಾದಂಥ ಮಾಲೆಗಳನ್ನು ಧರಿಸಿ ಅತ್ಯಂತ ಅಲಂಕೃತಳಾಗಿ ಇದ್ದಳು. ಅದಾದಮೇಲೆ ಚಿತ್ರಾನುಲೇಪನಾ ಕಾಂತಿ ರೂಪ ಸೌಭಾಗ್ಯಶಾಲಿನಿ ಅಷ್ಟಾದಶ ಭುಜಾ ಪೂಜ್ಯ ಸಾ ಸಹಸ್ರಭುಜಾ ಸತಿ ಆಯುಧಾನ್ಯತ್ರ ವಕ್ಷಂತೆ ದಕ್ಷಿಣಾಧ ಕರಕ್ರಮಾತ್. ಈಗ ಆಕೆಯ ಜಗನಾದಿಗಳನ್ನೆಲ್ಲ ವರ್ಣನೆ ಮಾಡ್ತಾರೆ. ಕಾಲಿನಿಂದ ಕಟಿಯಿಂದ ಕೆಳಭಾಗ ಊರು ಮತ್ತು ಮಂಡಿ ಅಂತೆಲ್ಲ ಹೇಳ್ತೇವಲ್ಲ, ಅದೆಲ್ಲ ಹಾಗೆ ಕೆಳಗೆ ಬರ್ತಾ ಬರ್ತಾ ಇದ್ದ ಹಾಗೆ ಈ ಭಾಗ ಎಲ್ಲ ಭೂಮಿಗೆ ಸ್ಪರ್ಶ ಆಗುವ ಭಾಗಗಳು ಹೆಚ್ಚೆಚ್ಚಾಗಿ ನಾವು ನಮಸ್ಕಾರ ಮಾಡಬೇಕು ಅಂದರೆ ಏನು ಮಾಡ್ತೇವೆ, ಮಂಡಿ ಉರ್ತೇವೆ ಅಲ್ವಾ, ಅದು ಭೂಮಿಗೆ ಸ್ಪರ್ಶ ಆಗುತ್ತಲ್ಲ. ಹಾಗಾಗಿ ಆ ಭಾಗ ಎಲ್ಲ ಹೇಗಿತ್ತಂತೆ ಅಂದರೆ ಅದು ಪಾದಯೋ ಜಂಘಯೋ ಊರುಪ್ರದೇಶಸ್ಯ ರಕ್ತವರ್ಣತ್ವಾತ್. ಕೆಲವು ಭಾಗದಲ್ಲಿ ಕೆಂಪು ಬಣ್ಣ ಇತ್ತು, ಮತ್ತು ಕೆಲವು ಹರಿದ್ರಾವರಣ ಇತ್ತು, ಯಾಕೆಂದರೆ ಭೂಮಿಯ ಬಣ್ಣ ಹಸಿರು. ಹಾಗಾಗಿ ಆ ಬಣ್ಣದಿಂದ ಅವಳು ಕೂಡಿದ್ಲು. ಅದಾದಮೇಲೆ ಈ ಲಕ್ಷ್ಮಿ ಹೇಗಿದ್ಲು ಅಂತಂದರೆ ಉನ್ಮದ. ಮದ ಅಂದರೆ ಗೊತ್ತು ನಿಮಗೆ, ಯಾವಾಗಲೂ ಒಂದು ರೀತಿಯ ಸ್ವಲ್ಪ ಅಹಂಕಾರದ ಹೆಣ್ಣುಮಗಳು ಅವಳು. ಹಾಗಾಗಿ ಮದ ಅಂದ್ರೇನು, ಸಾಮಾನ್ಯ ಜನರ ಮಾತಾಡಿದ್ರೆಲ್ಲ ಮಾತಾಡುವವಳು ಅಲ್ಲ ಅವಳು, ಅಷ್ಟರ ಮಟ್ಟಿಗೆ. ಹಾಗೆ ಅದನ್ನು ವರ್ಣನೆ ಮಾಡುತ್ತೆ. ಯಾಕೆ ಕೇಳಿದರೆ ಜಗನ್ಮಾತೆ ಅಲ್ಲಿ ಪಾನ ಮಾಡಿದ್ಲು, ಪಪವು ಪುನಃ ಪುನಶ್ಚೈವ ಅಂತ. ಹಾಗಾಗಿ ಆ ಪಾನ ಬೇರೆ ಮಾಡಿದ್ಲಲ್ಲ. ಪಾನ ಅಂದರೆ ಇದು ಅಂದರೆ ಇವತ್ತಿನ ಈ ಗಾಮ್ಟಿ ಪಾನ ಅಲ್ಲ, ಅದನ್ನೆಲ್ಲ ವಿವರಣೆ ಕೊಟ್ಟಾಗಿದೆ ಹಿಂದೆ. ಹಾಗೆ ಉತ್ತಮವಾದಂಥ ಹಣ್ಣಿನ ರಸವನ್ನು ಕುಡಿದಿದ್ಲು. ಅದನ್ನು ಇಲ್ಲಿ ಸ್ಮರಣೆ ಮಾಡ್ತಾರೆ, ಹಿಂದೆ ಹೇಳಿದ್ವಿ ನಾವು, ಇದನ್ನು ನೆನಪಿಸ್ಕೊಳ್ಳಿ ಅಂತ. ಪಪವು ಪುನಃ ಪುನಶ್ಚೈವ ಜಹಾಸ ಅರುಣಲೋಚನ. ಸಾಲದ್ದಕ್ಕೆ ಅವಳ ಹಣ್ಣಿನ ರಸವನ್ನು ಪಾನ ಮಾಡಿದ್ರಿಂದ ಅವಳ ಕಣ್ಣೆಲ್ಲ ಕೆಂಪೇರಿತ್ತಂತೆ. ಹಾಗಾಗಿ ಅವಳು ಒಂದು ರೀತಿಯ ಮದೋನ್ಮತ್ತಳಾದಂತಹ ಸ್ತ್ರೀ ರೂಪದಲ್ಲಿ ಕಂಡು ಬರ್ತಾ ಇದ್ಲು. ಹಾಗಾಗಿ ಮದಘೂರ್ಣಿತ ಚೇತಸ, ಆವಾಗ ಆ ರಸದಿಂದ ಮದ ಏರಿದವಳಾಗಿ ಒಂದು ರೀತಿಯ ಹುಂಕಾರವನ್ನು ಮಾಡ್ತಿದ್ಲು. ಇದೆಲ್ಲ ಆ ಲಕ್ಷ್ಮಿಯ ಒಂದು ಸ್ವರೂಪ. ಕಾರಣ ಇಷ್ಟೇ, ಇವತ್ತು ಲಕ್ಷ್ಮಿಯನ್ನು ಆರಾಧಿಸದೆ ಸಂಪತ್ತು ಬಂದವರು ಸ್ವಲ್ಪ ಹೆಚ್ಚು ಕಡಿಮೆ ಇದೇ ರೀತಿಯಾಗಿ ವರ್ತಿಸ್ತಾರೆ ಅಲ್ವಾ, ಅಥವಾ ಆಕೆಯನ್ನು ಆರಾಧಿಸಿ ಬಂದರೂ ಸಹ. ಕಾರಣ ಇಷ್ಟೇ, ಆ ಸಂಪತ್ತಿ ಮೂಲಲಾದ ದೇವತೆಯೇ ಹೀಗಿರಬೇಕಿದ್ರೆ ಅವರು ಹೀಗಿರುವುದು ಏನೂ ಅಚ್ಚರಿ ಅಲ್ಲ. ಅವರು ಯಾವ ನೆಲ ಕಾಣೋದಿಲ್ಲ, ಮೇಲೆ ನೋಡ್ತಾ ಇರ್ತಾರೆ ಅವ್ರು ಹೀಗೆ ಅಂತ. ಸೊ ಹಾಗೆ ಅಷ್ಟು ಹಿನ್ನೆಲೆಯಲ್ಲಿ ರಕ್ತ ಜಂಘೋರುಹು ಉನ್ಮದ, ಮದೋನ್ಮತ್ತಳಾಗಿರ್ತಾರೆ. ಒಟ್ಟಾರೆ ಹೇಳಬೇಕೆಂದರೆ ಸುಚಿತ್ರ ಜಗನ ಚಿತ್ರಮಾಲ್ಯಾಂಬರ ವಿಭೂಷಣ. ಹೀಗೆ ತರತರಾವಳಿಯ ಪುಷ್ಪಗಳಿಂದ ಮಾಡಿದ, ಅಂದರೆ ಬೇರೆ ಬೇರೆ ಬಣ್ಣಗಳಿಂದ ಕೂಡಿದ ಹೂವುಗಳಿಂದ ಮಾಡಿದ ಹಾರ. ಹಾಗೆ ಏನಾಗುತ್ತೆ, ಅದು ಚಿತ್ರಮಾಲ್ಯಾಂಬರ ವಿಭೂಷಣ. ಬರೀ ಮಲ್ಲಿಗೆ ಹೂವಿನಿಂದಷ್ಟೇ ಮಾಡಿದ ಹಾರ ಆದರೆ ಅದು ಶುಭ್ರವಾದ ಮಾಲೆ ಆಗಿರುತ್ತೆ. ನೀವು ಕೇವಲ ಕೆಂಪು ಗುಲಾಬಿಯನ್ನಷ್ಟೇ ಹಾಕಿ ಮಾಡಿದ ಮಾಲೆ ಆದರೆ ಅದು ರಕ್ತ ವರ್ಣದ ಹೂವುಗಳ ಮಾಲೆ ಆಗಿರುತ್ತೆ. ಆದರೆ ಒಂದು ಬಿಳುಪು, ಒಂದು ಕೆಂಪು, ಒಂದು ನೀಲಿ ಎಲ್ಲ ಹಾಕಿ ಮಾಡಿದರೆ ಹೇಗಿರುತ್ತೆ ಆ ಮಾಲೆ ಅಲ್ವಾ, ಎಲ್ಲ ಬಣ್ಣದ ಹೂವುಗಳಿಂದ ಕೂಡಿದಾದ್ರಿಂದ ಅದು ಚಿತ್ರಮಾಲ್ಯಾನು ಲೇಪನ ಅಂಥೇಳಿ ಆ ಚಿತ್ರಾನುಲೇಪನ. ಮತ್ತು ಮೈಗೆಲ್ಲ ಅವಳು ಈ ಬೇರೆ ಬೇರೆ ಥರದ ಲೇಪನಗಳನ್ನು ಮಾಡಿಕೊಂಡ್ಲಂತೆ. ಉದಾಹರಣೆಗೆ ಶ್ರೀಗಂಧ, ಅದು ಗಂಧದ ಬಣ್ಣ. ಇನ್ನೊಂದು ಬರುತ್ತೆ ರಕ್ತಚಂದನ ಅಂತ, ಕೆಂಪಾಗಿರುತ್ತೆ ಅದು ಅಲ್ವಾ. ಇನ್ನು ಅದ್ರ ಮೇಲೆ ಸ್ವಲ್ಪ ಹರಿದ್ರ, ಅರಿಶಿಣ ಹಾಕ್ಕೊಂಡ್ರೆ, ಹೀಗೆ ಒಂದೊಂದು ಕಡೆಗೆ ಒಂದೊಂದು ರೀತಿಯ ಬಣ್ಣದಿಂದ ಅವಳು ಶೋಭಿಸ್ತಾ ಇದ್ಲು ಲಕ್ಷ್ಮಿ ಅಂತ. ಹಾಗಾಗಿ ಚಿತ್ರಾನುಲೇಪನ ಕಾಂತಿ ರೂಪ ಸೌಭಾಗ್ಯಶಾಲಿನಿ. ಇದಿಷ್ಟೆಲ್ಲ ಅವಳ ಈ ಬಣ್ಣದ ಸಂಬಂಧಪಟ್ಟ ವಿಚಾರ. ಅಷ್ಟಾದ ಮೇಲೆ ಈ ಲಕ್ಷ್ಮಿ ಹೇಗಿದ್ಲು ಅಂದರೆ ಅಷ್ಟಾದಶ ಭುಜ. ಇವಳಿಗೆ ಒಟ್ಟು 18 ಕೈಗಳು. ವಾಸ್ತವಿಕ 18 ಭುಜಿವ ಅಂತಂದರೆ ಇಲ್ಲ, ಸಾ ಸಹಸ್ರ ಭುಜಾಸತಿ. ನಿಜವಾಗಿ ಅವಳಿಗೆ ಎಷ್ಟು ತೋಳುಗಳಿವೆ ಅಂದರೆ 1000 ಭುಜಗಳು, 1000 ತೋಳುಗಳು. 1000 ಭುಜಾಸತಿ ಅಷ್ಟಾದಶ ಭುಜ. ಆದರೆ
ಇದು ಹೇಳಿದ್ದು ಉಪಾಸನೆ ಮಾಡುವವನಿಗೆ ಉಪಾಸನೆಗೆ ಅನುಕೂಲ ಆಗಲಿ ಅಂತೇಳಿ ಹೇಳಿ ಹೊರಟಿದ್ದಿದ್ದು. ಹಾಗಾಗಿ ಆ ಉಪಾಸಕನಿಗೆ ಅನುಕೂಲ ಆಗಲಿ ಅಂತೇಳಿ ನಾವಿಲ್ಲಿ ಅವಳ 18 ಭುಜದ ರೂಪವನ್ನು ಹೇಳ್ತಾ ಇದ್ದೇವೆ. 1000 ಭುಜಗಳ ರೂಪವನ್ನು ಇಲ್ಲಿ ಹೇಳೋದಿಲ್ಲ. ಯಾಕೆ ಕೇಳಿದರೆ ನಾವು ಹೇಳಿದರೂ ಸಹ ಅದು ನಿಮ್ಮ ಮನಸ್ಸಿಗೆ ಬರೋದಿಲ್ಲ. ಯಾಕೆಂದರೆ ಅಂಥ ವಿಗ್ರಹವನ್ನು ನೀವು ನೋಡಿರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ವಿಗ್ರಹ ಮಾಡುವುದೂ ಸಹ ಅತ್ಯಂತ ಕಷ್ಟ. ಹಾಗಾಗಿ ಇಂತಹ 18 ಭುಜ 18 ಭುಜಗಳಿಂದ ಅವಳು ಕೂಡಿದ್ದಾಳೆ. ಪೂಜ್ಯ, ಅಂತಹ ಲಕ್ಷ್ಮಿಯನ್ನು ಪೂಜಿಸಬೇಕು. ಹೀಗೆ 18 ಕೈ ಇದ್ಮೇಲೆ ಆ ಕೈಗಳಿಗೆ ಏನಾದ್ರು ಕೆಲಸ ಕೊಡಬೇಕೋ ಬೇಡ? ಕೊಡಬೇಕು. ಹಾಗಾಗಿ ಒಂದೊಂದು ಕೈಲಿ ಒಂದೊಂದು ಆಯುಧವನ್ನು ಹಿಡಿಸ್ಬೇಕು. ಇಲ್ಲೆಲ್ಲ ನಮಗೆ ಯಾವಾಗಲೂ ಇಲ್ಲಿಗಷ್ಟೇ ಸೀಮಿತ ಅಲ್ಲ, ಎಲ್ಲ ದೇವತೆಗಳನ್ನು ಧ್ಯಾನ ಮಾಡಬೇಕಿದ್ರೂ ಬೇಕಾದಂತಹ ವಿಷಯ ಸಿಗತ್ತೆ. ಹೇಗೆ ಅಂತಂದರೆ ಅವಳಿಗೆ 18 ಕೈ. ಆ 18 ಕೈಗಳಲ್ಲಿ ಈ ಕಡೆಗೆ 9 ಬಲಭಾಗದಲ್ಲಿ, ಈ ಕಡೆಗೆ 9, ಎಷ್ಟಾಯಿತು? 18 ಆಯಿತು. ಈಗ ಆಯುಧಗಳನ್ನು ಹೇಗೆ ಲೆಕ್ಕ ಹಾಕಬೇಕು? ಎಲ್ಲಿಂದ ಶುರು ಮಾಡಬೇಕು ಅಂದರೆ ಎಡಗಡೆಯಿಂದ ಶುರು ಮಾಡಬೇಕಾ, ಅಥವಾ ಎಡಗಡೆ ಹಿಂದುಗಡೆಯಿಂದ ಶುರು ಮಾಡಬೇಕಾ, ಬಲಗಡೆಯಿಂದ ಶುರು ಮಾಡಬೇಕು ಅಂದರೆ ಕೆಳಗಡೆಯಿಂದ ಶುರು ಮಾಡಬೇಕು, ಅಥವಾ ಹಿಂದುಗಡೆಯಿಂದ ಶುರು ಮಾಡಬೇಕು? ವಿಚಾರ ಮಾಡಿದರೆ ಇದೆಲ್ಲ ಗೊಂದಲ. ವಿಚಾರ ಮಾಡದೇ ಇರುವವರಿಗೆ ಅಯ್ಯ ಎಲ್ಲಿ ಏನಾದರೂ ಹಿಡ್ಕೊಂಡೋದು ಬಿಡು, ಅವ್ರಿಗೇನು ಸಮಸ್ಯೆ ಇಲ್ಲೇ ಇಲ್ಲ. ಯಾವಾಗಲೂ ಅಷ್ಟೇ, ತಲೆಯಲ್ಲಿ ಬುದ್ಧಿ ಇದ್ದವರಿಗೆ ಸಮಸ್ಯೆ, ಬುದ್ಧಿ ಇಲ್ಲದೇ ಇದ್ದವರಿಗೆ ಅವ್ರು ಏನು ಬೇಕಾದ್ರೂ ಹೇಳ್ಬೋದು ಅಲ್ವಾ? ಏನು ಬೇಕಾದ್ರೂ ಹೇಳ್ಬೋದು. ನಮಗೆ ಅದ್ರ ಬಗ್ಗೆ ಹೆಚ್ಚಿಗೆ ವಿವರಣೆ ಕೊಡೋದು ಬೇಡ. ನಾನು ಮಾಧ್ಯಮದಲ್ಲಿ ಸಿಗ್ತದೆ, ಪತ್ರಿಕೆಗಳಲ್ಲಿ ಕಾಣುತ್ತದೆ, ಇವರೆಲ್ಲ ಬುದ್ಧಿ ಇದ್ದವ್ರು ಹೇಳೋ ಮಾತು ಅಂತ ನಮಗೆ ಅನಿಸುತ್ತೆ. ಲೌಕಿಕ ವಿಷಯದಲ್ಲೇ ಹೀಗೆ ಅಂತ ಆದಮೇಲೆ ಇನ್ನು ಅಧ್ಯಾತ್ಮಪರವಾದಂತಹ ವಿಷಯದಲ್ಲಿ ಹೇಗೆ ಅಂತಂದರೆ ಒಬ್ಬ ವಿಚಾರವಂತವನಾದವನಿಗೆ ವಿಷಯವನ್ನು ನಾವು ಒದಗಿಸಿಕೊಡ್ಬೇಕು. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾರೆ, 18 ಭುಜಾ ಪೂಜ್ಯ ಸಹಸ್ರ ಭುಜಾ ಸತಿ ಆಯುಧಾನಿ ಅತ್ರ ವಕ್ಷಂತೆ. ಆ ಕೈಗಳಿಗೆ ಏನು ಕೆಲಸ ಅಂದರೆ ಒಂದೊಂದು ಕೈಗಳಲ್ಲಿ ಅವಳು ಒಂದೊಂದು ಆಯುಧವನ್ನು ಹಿಡಿದಿದ್ದಾಳೆ. ಅದು ಹೇಗೆ ಅಂದರೆ ದಕ್ಷಿಣಾಧ ಕ್ರಮ. ಈ ಕಡೆ 9 ತೋಳುಗಳಿವೆಯಲ್ಲ, ಆ ಮುಂಭಾಗದ ಬಲಗಡೆಯ ಮುಂಭಾಗದ ಅತ್ಯಂತ ಕೆಳಗಿನ ಕೈಯಿಂದ ಅದನ್ನು ನಾವು ಧ್ಯಾನ ಮಾಡಬೇಕು. ಹೀಗೆ ಅಲ್ಲಿಗೆ ಅದು ಏನಾಗುತ್ತೆ ಅಂದರೆ ಪ್ರದಕ್ಷಿಣಾಕಾರವಾಗಿ ಬರುತ್ತೆ. ಪ್ರದಕ್ಷಿಣಾಕಾರವಾಗಿ ಹೇಗೆ ಬರುತ್ತೆ? ಒಂದು ಬರುತ್ತೆ, ಅದು ನಮ್ಮ ಎದುರಿನಲ್ಲಿ ಆ ದೇವತೆ ಇದ್ದಾಳೆ, ಅಥವಾ ದೇವತೆಗೆ ಅಭಿಮುಖವಾಗಿ ನಾನು ಕುಳಿತಿದ್ದೇನೆ ಅಂತಂದರೆ, ಈಗ ನನ್ನ ಮುಂದುಗಡೆ ಲಕ್ಷ್ಮಿ ಇದ್ದಾಳೆ ಅಂದರೆ ನನ್ನ ಎಡಗಡೆಯಿಂದ ಅವಳು ಬಲಭಾಗ ಪ್ರಾರಂಭ ಆಗತ್ತೆ ಅಲ್ವಾ? ವಿಚಾರ ಮಾಡಿ, ಹೌದಾ ಅಲ್ವಾ ಅಂತ. ಹಾಗಾಗಿ ಅವಳ ಬಲಗೈ ಕೆಳ ಭಾಗದ ಬಲಗೈಯಿಂದ ಪ್ರಾರಂಭ ಮಾಡಬೇಕು. ಹೇಗೆ ಅಂದರೆ ಮುಂಭಾಗದ ಕೆಳ ಕೈಯಲ್ಲಿ ಬಲಗಡೆದು ಅಲ್ಲಿ ಅಕ್ಷಮಾಲಾ ಏನು ಹಿಡಿದಿದ್ದಾಳೆ? ಅವಳು ಜಪಮಾಲಿಕೆಯನ್ನು ಹಿಡಿದಿದ್ದಾಳೆ. ನೀವು ಲಕ್ಷ್ಮಿಯ ವಿಗ್ರಹವನ್ನು ನೋಡಿದಾಗ ಇಲ್ಲಿ ಹೇಳುವ ಕ್ರಮಕ್ಕೆ ಹೊರತಾಗಿ ಬೇರೆ ರೀತಿಯಲ್ಲಿ ಇದ್ದರೆ ಅದು ಚಿತ್ರಕಾರನ ದೋಷ. ಅಷ್ಟೇ ಹೊರತನು ಈ ಲಕ್ಷ್ಮಿಯನ್ನು ಬೇರೆ ರೀತಿ ಇದ್ದಾಳಲ್ರಿ ಅಂತ ಅಂದ್ಕೊಳ್ಳುವ ಇಲ್ಲ. ಯಾಕೆಂದರೆ ಕಲಾವಿದರಾದವರಿಗೆ ಎಲ್ಲರಿಗೂ ಸಹ ಈ ಎಲ್ಲ ವಿಷಯ ಗೊತ್ತಿರಬೇಕು ಅಂತ ಇಲ್ಲ. ಸಾಮಾನ್ಯವಾಗಿ ತಿಳಿದು ಮಾಡ್ತಾರೆ ಅವರು, ಶಿಲ್ಪಿಗಳಾದವರು, ಬರೇ ಚಿತ್ರ ಬಿಡಿಸೋರಲ್ಲ ಅಂತ. ಹಾಗಾಗಿ ಮುಂದುಗಡೆ ಕೈಯಲ್ಲಿ ಮುಂಭಾಗದ ಕೆಳ ಕೈಯಲ್ಲಿ ಏನುಂಟು? ಅಕ್ಷಮಾಲಾ. ಲೆಕ್ಕ ಹಾಕೊಳ್ಳಿ, ಹೀಗೆ ಅದು ಪ್ರದಕ್ಷಿಣಾಕಾರ ಬರುತ್ತೆ. ಅದಕ್ಕಿಂತ ಮುಂದಿನ ಮೇಲಿನ ಕೈ ಅಲ್ಲಿ ಏನು ಹಿಡಿದಿದ್ದಾಳೆ? ಕಮಲಂ. ಆಕೆಯ ಕೈಯಲ್ಲಿ ಕಮಲ ಇದೆ. ಇಲ್ಲಿ ಕಮಲ ಅಂತ ಅಷ್ಟೇ ಇದೆ. ಕಮಲ ಅಂದರೆ ಅದು ಶ್ವೇತ ಕಮಲವೋ, ನೀಲ ಕಮಲವೋ, ಕೆಂಪು ಕಮಲವೋ? ಇಲ್ಲ. ಅದು ಆವ ಸಂದರ್ಭಕ್ಕೆ ತಕ್ಕ ಹಾಗೆ ಬದಲಾವಣೆ ಆಗಬಹುದು ಅಷ್ಟೇ. ಅದಾದಮೇಲೆ ಹಾಗೆ ಮುಂದಿನ ಕೈ ಬಾಣ. ಬಾಣ ಅಂದರೆ ಗೊತ್ತಲ್ಲ, ಮತ್ತು ನಾನೇನು ಹೇಳಬೇಕಾದಿಲ್ಲ. ಅದಾದಮೇಲೆ ಮುಂದಿನದು ಹಸಿ. ಹಸಿ ಅಂದರೆ ಖಡ್ಗ ಮುಂದಿನದ ಕೈಯಲ್ಲಿ. ಅದಾದಮೇಲೆ ಕುಲಿಶ 5ನೇ ಕೈಯಲ್ಲಿ. ಕುಲಿಶ ಅಂದರೆ ವಜ್ರಾಯುಧ, ಥಂಡರ್ ಬೋಲ್ಟ್. ಅದಕ್ಕೂ ಹಿಂದಿನ ಕೈಯಲ್ಲಿ ಗದಾ. ಇಲ್ಲಿಗೆ 6 ಕೈಯಲ್ಲಿ ನಾವು ಆಯುಧವನ್ನು ಹಿಡಿಸಿದಂತೆ ಆಯಿತು. ಇನ್ನು ಬಲಭಾಗ ಮುಗ್ದಿಲ್ಲ, ಇನ್ನು 3 ಕೈ ಬಾಕಿ ಇವೆ.
ಅದಕ್ಕೂ ಹಿಂದಿನ ಕೈಯಲ್ಲಿ ಚಕ್ರ, ಮತ್ತು ಅದಕ್ಕೂ ಹಿಂದಿನ ಕೈಯಲ್ಲಿ ತ್ರಿಶೂಲ, ಮತ್ತು ಅದಕ್ಕೂ ಹಿಂದಿನ ಕೈಯಲ್ಲಿ ಪರಶು ಕೊಡಲಿ. ಇಲ್ಲಿಗೆ ಬಲಭಾಗದ 9 ಕೈಗಳಲ್ಲಿ 9 ಆಯುಧಗಳನ್ನು ನಾವು ನೋಡಿದ ಹಾಗೆ ಆಯಿತು. ಇಷ್ಟಾದ್ಮೇಲೆ ಮತ್ತೊಂದು ಕೆಲವು ಜನರ ಸಂಶಯ, ಇಲ್ಲಿ ನಾವು ಕೆಳಗಿಂದ ಮೇಲಕ್ಕೆ ಹೋದ್ವಲ್ಲ, ಹೀಗೆ ಇಲ್ಲಿ ನಿಲ್ಲಿಸ್ಬೋಣ, ಮತ್ತೆ ಎಡಗಡೆನೂ ಹಾಗೇ ಮಾಡೋಣ ಅಂದರೆ ನೋ, ಅದು ಏನು ಬರಬೇಕು, ಹಾಗೇನೇ ಕಂಟಿನ್ಯೂ ಆಗಬೇಕು, ಪ್ರದಕ್ಷಿಣಾಕಾರವಾಗಿ ಬರಬೇಕು. ನಂದಲ್ಲ ಮಾತು ನೋಡಿ, ಬರೀತಾರೆ ದಕ್ಷಿಣಾಧ ಕರಕ್ರಮಾದ ಆರಭ್ಯ ವಾಮಾಧ ಕರಪರ್ಯಂತಂ ಪ್ರಾದಕ್ಷಿಣ್ಯಕ್ರಮೇಣ. ಹೀಗೆ ಮಾಡಿದಾಗ ಅದು ಏನಾಗುತ್ತೆ, ಪ್ರದಕ್ಷಿಣಾಕಾರ. ಹೀಗೇನೆ ಬರಬೇಕು, ಹಾಗೇನೆ ಧ್ಯಾನ ಮಾಡಬೇಕು ಆಯುಧಗಳನ್ನು. ಸರಿ, ಈಗ ಎಡಭಾಗಕ್ಕೆ ಬಂದಿದ್ದೇವೆ. ಹಿಂದ್ಗಡೆ ಕೈಯಿಂದ ಪ್ರಾರಂಭ ಆಗತ್ತೆ. ಯಾವುದು? 10ನೇ ಆಯುಧ ಶಂಖ. ಅದಾದ ಮೇಲೆ ಘಂಟ. ಆ ಘಂಟಾನಾದಿಂದಲೇ ದೈತ್ಯರನ್ನು ಅವಳು ನಾಶ ಮಾಡಿದ್ದನ್ನು ನಾವು ನೋಡಿ ಬಂದಿದ್ದೇವೆ. ಅದಾದಮೇಲೆ ಪಾಶಕ. ಪಾಶಕ ಅಂದರೂ ಒಂದೇ, ಪಾಶ ಅಂದರೂ ಒಂದೇ. ಆಯಿತು. ಅದಾದಮೇಲೆ 13ನೇ ಆಯುಧ ಶಕ್ತಿ. ಶಕ್ತಿ ಅನ್ನೋದು ಒಂದು ಆಯುಧ, ಶಕ್ತಿ ಆಯುಧ. ಅದಾದಮೇಲೆ ದಂಡ. ದಂಡ ಅಂದರೆ ಒಂದು ರೀತಿಯ ಈ ಕೋಲು, ಬರೇ ಕೋಲಲ್ಲ, ಅದು ಒಂದು ರೀತಿಯ ಗದೆಗಿಂತ ಇದಾಗಿರುತ್ತೆ. ಈ ಕೆಲವು ಸಲ ಒಂದು ರೀತಿಯ ಬಡಿಯೋದಕ್ಕೆ ಉಪಯೋಗಿಸ್ತಾರಲ್ಲ, ಅಂಥ ದೊಡ್ಡದಾದಂಥ ಕೋಲು. ಅದಕ್ಕೊಂದು ರೀತಿ ತುದಿ ಚೆಂಡೆಲ್ಲ ಆಗಿರುತ್ತೆ, ಅಂಥದ್ದು ದಂಡ. ಅದಾದಮೇಲೆ ಚರ್ಮ, ಗುರಾಣಿ ಅಂತ ಕರೀತಾರೆ ಅದು. ಅದಾದಮೇಲೆ ಚಾಪ. ಅಲ್ಲಿ ಬಾಣ ಹಿಡಿಸಿದ್ದೇವೆ, ಬಿಲ್ ಇರಲಿಲ್ಲ, ಬರೇ ಬಾಣ ಇಟ್ಕೊಂಡು ಬಿಲ್ ಇಲ್ಲಿದ್ರೆ ಏನು ರೀ ಪ್ರಯೋಜನ? ಆವಾಗ ಆ ಬಿಲ್ ಏನಾಗುತ್ತೆ, ಸೀಡ್ಲೆಸ್ ಆಗಿಬಿಡುತ್ತೆ ಅಲ್ವಾ. ಅದಕ್ಕೋಸ್ಕರ ಈ ಕೈಯಲ್ಲಿ ಏನು ಬರುತ್ತೆ, ಚಾಪ, ಧನಸ್ಸು. ಯಾವಾಗಲೂ ಅಷ್ಟೇ ನೋಡಿ, ಬಾಣ ಪ್ರಯೋಗ ಮಾಡುವವನು ಎಡಗೈಯಲ್ಲಿ ಧನಸ್ಸನ್ನು ಹಿಡಿತಾನೆ, ಬಲಗೈಯಿಂದ ಬಾಣವನ್ನು ಹೂಡ್ತಾನೆ. 100ಕ್ಕೆ 99ರಷ್ಟು ಜನ ಹೀಗೇನೆ. ಆದರೆ ಅರ್ಜುನನ ಮಾತ್ರ ಇದಕ್ಕೆ ಎಕ್ಸೆಪ್ಷನ್ ಆಗಿದ್ದ. ಅವನು ಸವ್ಯಸಾಚಿ, ಈ ಕೈಯಲ್ಲಿ ಹಿಡಿದು ಈ ಕೈಯಲ್ಲೂ ಬಾಣ ಹುಡ್ತಿದ್ದ, ಅವನು ಗುರಿ ಸೇರ್ತಿತ್ತು. ಅದು ಅವನಿಗೆ ಮಾತ್ರ ಆ ಟೈಟ್ಲು. ಎಲ್ಲ ಕಡೆಗೂ ಸಹ ಲೋಕದಲ್ಲಿ ಪ್ರಸಿದ್ಧಿ ಹಾಗೆ, ಬಾಣ ಬಲಗೈಯಲ್ಲಿರಬೇಕು, ಧನಸ್ಸು ಎಡಗೈಯಲ್ಲಿರಬೇಕು, ಅದನ್ನು ಹೂಡಬೇಕು. ಹೌದು ತಾನೇ? ಹಾಗಾಗಿ ಎಡಗೈಯಲ್ಲಿ ಏನುಂಟು, 16ನೇ ಆಯುಧ ಅದು ಚಾಪ. ಚಾಪ ಅಂದರೆ ಧನಸ್ಸು ಅಂತ ಅರ್ಥ. ಅದಾದಮೇಲೆ ಇನ್ನೊಂದು ಕೈಯಲ್ಲಿ ಪಾನಪಾತ್ರ. ಪಾನಪಾತ್ರ ಅಂದರೆ ಹೇಳಿದ್ದೇನೆ, ಕಪ್ಪು ಅಂದರೆ ಆ ಏನು ಮದಿರ ಅಂತ ಹೇಳೋಣ, ಏನು ಹೇಳೋಣ, ಮದ್ಯ ಅಂತ, ಹಣ್ಣಿನ ರಸ, ಅದನ್ನು ಬಸಿದುಕೊಂಡು ಕುಡಿಯುವ ಪಾತ್ರ, ಚಿಕ್ಕದಾದಂಥ ಪಾತ್ರ, ದಟ್ ಇಸ್ ಕಾಲ್ಡ್ ಪಾನಪಾತ್ರ. ಅಂದರೆ ಯಾವ ಪಾತ್ರದ ಮೂಲಕ ಆ ಪಾನವನ್ನು ಮಾಡ್ತಾಳೋ ಆ ಪಾತ್ರದ ಹೆಸರು ಪಾನಪಾತ್ರ ಅಂತ ಹೀಗೆ ಅಂತ. ಅದಾದಮೇಲೆ ಎಡಭಾಗದ ಮುಂಭಾಗದ ಕೈ ಕೊನೆಯದು, ಅಲ್ಲಿ ಕಮಂಡಲು ಅನ್ನು ಹಿಡಿದಿದ್ದಾಳೆ. ಯಾಕೆ ಕಮಂಡಲು ಹಿಡಿದಿದ್ದಾಳೆ ಅಂದರೆ, ಬ್ರಹ್ಮನನ್ನು ಸೃಷ್ಟಿ ಮಾಡಿದವಳೇ ಅವಳು, ನಿನ್ನೆ ನೋಡ್ಕೊಂಡು ಬಂದಿದೆ ಅಲ್ವಾ. ಹಾಗಾಗಿ ಆ ಬ್ರಹ್ಮನಿಗೆ ಏನು ಬೇಕು ಸೃಷ್ಟಿ ಮಾಡೋದಕ್ಕೆ, ಕಮಂಡಲೇ ಬೇಕು, ಜಲ. ಹಾಗಾಗಿ ಅವನ ಅಂಶ ನನ್ನೆಲ್ಲ ಉಂಟು, ನಾನೇ ಕೊಟ್ಟಿರೋದು ಅಂತ ತಿಳಿಸೋದಕ್ಕೋಸ್ಕರ ಸಾಂಕೇತಿಕವಾಗಿ ಹೇಳಿದ್ದು. ಹೀಗೆ ಅಲಂಕೃತ ಭುಜಾಮೇಭಿ ಆಯುಧೈ ಕಮಲಾಸನ ಸಾಲದ್ದಕ್ಕೆ ಹೀಗೆ ಈ 18 ಭುಜಗಳಿಂದ ಅವಳು ಕೂಡಿದ್ದಾಳೆ, ಕಮಲಾಸನದಲ್ಲಿ ಮಂಡಿಸಿದ್ದಾಳೆ. ಕೈಯಲ್ಲಿ ಕಮಲ ಹಿಡಿದಿದ್ದಾಳೆ, ಕುಳಿತಿದ್ದು ಕಮಲದ ಮೇಲೆ. ಹಾಗಾಗಿ ಲಕ್ಷ್ಮಿಯ ಪೂಜೆಯಲ್ಲಿ ಕಮಲ ಏನಾಯಿತು, ಶ್ರೇಷ್ಠ ಆಯಿತು ಅಂತ. ಹೀಗೆ ಕಮಲಾಸನ. ಇಷ್ಟಾದ ಮೇಲೆ ಎಂಥವಳಪ್ಪ ಇವಳು ಅಂದರೆ, ಸರ್ವದೇವಮಯೀಂ. ಸರಸ್ವತಿಗೂ ಈ ಟೈಟ್ಲ್ ಇಲ್ಲ, ಕಾಳಿಗೂ ಈ ಟೈಟ್ಲ್ ಇಲ್ಲ. ಯಾಕೆಂದರೆ ಇವರು ಈಕೆ ಮಾತ್ರ ಸರ್ವದೇವಮಯ, ಅಂದರೆ ಎಲ್ಲ ದೇವತೆಗಳ ತೇಜಸ್ಸಿನಿಂದ ಆಕಾರ ತಾಳಿದವಳು. ಹಾಗಾಗಿ ಎಲ್ಲ ದೇವತೆಗಳ ಅಂಶ ಇವಳಲ್ಲುಂಟು. ಯಾರಲ್ಲಿ? ಲಕ್ಷ್ಮಿಯಲ್ಲಿ. ಹಾಗಾಗಿ ಇವಳು ಸರ್ವದೇವಮಯೀ. ಅದಕ್ಕೋಸ್ಕರ ಈ ಮಾತನ್ನು ಹೇಳ್ತಾರೆ. ಇಂತಹ ಲಕ್ಷ್ಮಿಯನ್ನು ಏನು ಮಾಡಬೇಕು ಅಂದರೆ, ಮಹಾಲಕ್ಷ್ಮೀಂ ಇಮಾಂ ನೃಪ, ಇಂತಹ ಈ ಮಹಾಲಕ್ಷ್ಮಿಯನ್ನು
ನೃಪ ಅಂದರೆ ಸುರಥನಿಗೆ ಹೇಳ್ತಾ ಇರೋದು, ಹೇ ಸುರಥ, ಪೂಜೆಯನ್ ಸರ್ವಲೋಕಾನಾಂ ಸದೇವಾನಾಂ ಪ್ರಭುರ್ಭವೇತ್. ಅವಳನ್ನು ಪೂಜಿಸಿದಂತಹವನು ಏನಾಗ್ತಾನೆ ಅಂದರೆ ಅವನು ದೇವತೆಗಳಿಗೂ ಒಡೆಯನಾಗ್ತಾನೆ, ಲೋಕದ ಜನರಿಗೂ ಒಡೆಯನಾಗ್ತಾನೆ. ಅಂದರೆ ಅವನು ಪ್ರಭು ಅಂದರೆ ಅವನಿಗೆ ಅಷ್ಟು ಆ ಸಂಪತ್ತು ಅವನ ಕೈಯಲ್ಲಿ ಅಷ್ಟೊಂದು ಬಂದು ಸೇರ್ತದೆ ಅಂತ. ಹಾಗಾಗಿ ಇವತ್ತಿಗೂ ಸಹ ನಮ್ಮಲ್ಲಿ ಪ್ರಸಿದ್ಧಿ ಉಂಟು, ಸಂಪತ್ತು ಬೇಕೋ ಲಕ್ಷ್ಮಿಯನ್ನು ಆರಾಧಿಸು ಅಂತ. ಅಷ್ಟರ ಮಟ್ಟಿಗೆ ಅದಕ್ಕೆ ಮುಂದೆ ವಿಚಿತ್ರವಾಗಿ ಬೆಳೆದಿದೆ. ಬಂದು ಸಂಪತ್ತು ಹೋಗದೆ ಇರೋದಕ್ಕೆ ಏನು ಮಾಡಬೇಕು ಅದನ್ನೆಲ್ಲ ದುರ್ಗಾ ಸಪ್ತಶತಿ ಹೇಳೋದಿಲ್ಲ. ಮತ್ತೆ ಆದರೆ ಜನ ಏನೇನೆಲ್ಲ ಅದು ಕಲ್ಪಿಸ್ಕೊಂಡು ಹೇಳ್ತಾರೆ ಹೇಗೆ ಅಂತ. ನೀನು ಹೋಗಬೇಡ ಇಲ್ಲೇ ಬಿದ್ದಿರು ಅಂತ ಹೇಳಿ ಆಕೆಗೆ ಹೊಡಿತಾರೆ ಅಂತ ಇನ್ನು ಕೆಲವು ಜನ ಹೇಳ್ತಾರೆ ಹೀಗೆ ಅಂತ ಅಲ್ವಾ. ನಮ್ಮಲ್ಲಿಲ್ಲ, ಅದು ಬೇರೆಯವರಿದ್ದು ಹೀಗೆ ಅಂತ. ಹೋದ್ರೆ ನೋಡು ನಮ್ಮನೆ ಬಾಗಿಲು ದಾಟಿ ನೀ ಆಚೆ ಹೋಗುವಂತಿಲ್ಲ ಅಂತ. ಅಂದರೆ ಇವರು ಲಕ್ಷ್ಮಿ ಪೂಜೆ ಮಾಡೋರೋ ಲಕ್ಷ್ಮಿಗೆ ಹೆದರಿಸುವವರೋ ಗೊತ್ತಾಗೋದಿಲ್ಲ. ಹೀಗೆಲ್ಲ ಮಾಡಿದರೆ ಅವ್ರಿಗೆ ಕಂಡು ಇರ್ತಾಳೆ ಅವಳು. ಇದೆಲ್ಲ ಅವರಲ್ಲಿರೋ ಸಂಪತ್ತನ್ನು ನೋಡಿ ಸಹಿಸಲಿಕ್ಕೆ ಆಗದೆ ಇರುವಂಥ ಜನ ಕಥೆ ಕಟ್ಟಿರೋದು ಅಷ್ಟೇ. ವಾಸ್ತವಿಕವಾಗಿ ಹಾಗಿರಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಸರ್ವದೇವಮಯೀ. ಮತ್ತು ಅವಳು ಎಂಥವಳು ಅಂದರೆ ಈಶಾ. ನೋಡು, ಈಶಾ ಅಂದರೆ ತನ್ನನ್ನು ಮೀರಿದಂಥ ಇನ್ನೊಬ್ಬ ಪ್ರಭು ಸ್ವಾಮಿ ಯಾರಿಗಿಲ್ವೋ ಅವನು ಈಶಾ, ಅವಳು ಈಶಾ ಅಂತ. ಹಾಗಾಗಿ ಮಹಾಲಕ್ಷ್ಮೀಂ ಇಮಾನ್ ನೃಪ ಪೂಜಯೇತ್ ಅಂತನೂ ಪಾಠ ಉಂಟು, ಪೂಜಯನ್ ಅಂತನೂ ಪಾಠ ಉಂಟು. ಅಂಥವನು ಇಡೀ ಮನುಷ್ಯ ಲೋಕಕ್ಕೆ ಅಂದರೆ ಮನುಷ್ಯ ಸಮುದಾಯದಲ್ಲಿ ಪ್ರಭು ಆಗ್ತಾನೆ, ದೇವತೆಗಳಿಗೂ ಅವನು ಒಡೆಯನಾಗ್ತಾನೆ. ಅಂದರೆ ಅಷ್ಟರ ಮಟ್ಟಿಗೆ ದೇವತೆಗಳಿಗೆ ಒಡೆಯನಾಗ್ತಾನೆ. ಮೀನ್ ಇವನ ಸಂಪತ್ತನ್ನು ನೋಡಿ ದೇವತೆಗಳು ಸಹ ಕಣ್ಣರಳಿಸ್ತಾರೆ ಅಂತ ಅರ್ಥ. ಅಷ್ಟರ ಮಟ್ಟಿಗೆ. ಇಷ್ಟು ಹಿನ್ನೆಲೆಯಲ್ಲಿ ಅವಳ ಸ್ವರೂಪ ಇದೆಲ್ಲ ಯಾಕೆ ಬೇಕು? ಅವಳನ್ನು ಪೂಜಿಸುವಾಗ ಈ ಸ್ವರೂಪ ನಮ್ಮ ಮುಂದೆ ಬಂದಿರಬೇಕು ಅಂತ. ಮುಂದೆ ಸರಸ್ವತಿ ಮಹಾಕಾಳಿದಾಯಿತು, ಲಕ್ಷ್ಮೀದಾಯಿತು, ಈಗ ಆ ಮಹಾ ಸರಸ್ವತಿ ರೂಪ. ಇವಳು ಎಂಥವಳಪ್ಪ ಅಂದರೆ ಗೌರೀ ದೇಹಾತ್ ಸಮುದ್ಭೂತ ಯಾ ಸತ್ವೈಕ ಗುಣಾಶ್ಚಯ. ಇವಳು ಆ ಉತ್ತಮ ಚರಿತ್ರೆಯ ಯಾರು ಶುಂಭ ಮತ್ತು ನಿಶುಂಭರ ಸಂಹಾರ ಮಾಡಿದವಳು. ಗೌರಿ ದೇಹದಿಂದ, ಗೌರಿಯ ಶರೀರದಿಂದ ಪ್ರಕಟಗಳಾದವಳಾದ್ದರಿಂದ ಇವಳ ಹೆಸರು ಕೌಶಿಕಿ ಅಂತ ಇತ್ತು. ಅದನ್ನು ನಾವು ನೋಡಿಕೊಂಡು ಹೋಗಿದ್ದೇವೆ. ಹಾಗಾಗಿ ಪಾರ್ವತಿ, ಗೌರಿ ಅಂದರೆ ಪಾರ್ವತಿ, ಅವಳ ಶರೀರದಿಂದಲೇ ಪ್ರಕಟಗಳಾದವಳು. ಕೌಶಿಕೀತಿ ನಾಮನ ಸಮುತ್ಪನ್ನ. ಇವಳೆಂಥವಳಪ್ಪ ಅಂದರೆ ಸಾ ಸತ್ವೈಕ ಗುಣಾಶ್ರಯ. ಇವಳು ಕೇವಲ ಸತ್ವಗುಣ ಭೂಯಿಷ್ಠಳು. ಅಲ್ಲಿ ತಮೋಗುಣವೂ ಇಲ್ಲ, ರಜೋಗುಣವೂ ಇಲ್ಲ. ಅದಕ್ಕೋಸ್ಕರ ಹೇಳಿ ತ್ರಿಗುಣ ಅಂತ ಟೈಟ್ಲ್ ಇಲ್ಲ ಅವಳಿಗೆ. ಹೇಳೋದೇ ಹಾಗೆ, ಸಾಕ್ಷಾತ್ ಸರಸ್ವತಿ ಪ್ರೋಕ್ತ. ಹಿಂದೆ ಹೇಳ್ತಾರೆ ಸತ್ವೈಕ ಗುಣಾಶ್ರಯ, ಸತ್ವಗುಣ ಭೂಯಿಷ್ಠಳು, ಅದಷ್ಟೇ ಇರೋದು. ಇಂಥದ್ದು ಸರಸ್ವತಿ ರೂಪ. ಮತ್ತು ಎಂಥವಳಪ್ಪ ಅಂದರೆ ಶುಂಭಾಸುರ ನಿಬರ್ಹಿಣಿ. ಶುಂಭ ಎನ್ನುವಂತಹ ಆ ಅಸುರನ್ನು ನಿಬರ್ಹಿಣಿ ಅಂದರೆ ಸಾಯಿಸಿದವಳು, ಸಂಹಾರ ಮಾಡಿದವಳು. ಅಲ್ಲ ಅವನ ತಮ್ಮ ಇದ್ನಲ್ಲ ಸಾರ್, ಅವನ ಹೆಸರು ಬಿಟ್ಬಿಟ್ರಿ ಅಂತಂದರೆ ಶುಂಭನ ಹೆಸರು ಹೇಳಿ ಆದಮೇಲೆ ನಿಶುಂಭ ಬಂದ. ಅವನ ಆ ಎಲ್ಲ ದುಷ್ಟ ಪರಿವಾರ ಎಲ್ಲ ಬಂದುಬಿಡ್ತು. ಅವರೆಲ್ಲರ ಪ್ರತಿನಿಧಿಯಾಗಿ ಶುಂಭನ ಹೆಸರನ್ನು ಹೇಳ್ತು. ಮುಖ್ಯಮಂತ್ರಿ ಬಂದರು ಅಂದರೆ ಅವರು ಪಟಾಲಂಗಳೆಲ್ಲ ಬರ್ತಾರೋ ಇಲ್ವಾ? ಅಲ್ವ? ಹಾಗೆ ಎಲ್ಲರ ಹೆಸರನ್ನು ಹೇಳುವ ಅವಶ್ಯಕತೆ ಇಲ್ಲ. ಪ್ರಧಾನಮಂತ್ರಿಗಳು ಬಂದರು ಅಂದರೆ ಅವರ ಸೆಕ್ಯೂರಿಟಿ ಫೋರ್ಸು ಅದು ಇದು ಎಲ್ಲವೂ ಬರ್ತದೆ ಅಲ್ವಾ? ಹಾಗೆ ಅದನ್ನೆಲ್ಲ ನಾವು ಮತ್ತೆ ಹೆಸರುಗೊಂಡು ಹೇಳುವ ಅವಶ್ಯಕತೆ ಇಲ್ಲ. ಹಾಗಾಗಿ ಈಗ ಸರಸ್ವತಿ ಹೇಗಿದ್ದಾಳೆ ಅಂದರೆ ದಧೌಚ ಅಷ್ಟಭುಜ. ಇವಳಿಗೆ ಒಟ್ಟು 8 ಕೈಗಳು. ಆ 8 ಕೈಗಳಲ್ಲಿ 8 ಆಯುಧಗಳನ್ನು ಆಕೆ ಹಿಡಿದಿದ್ದಾಳೆ. ಹೇಗಿದ್ದಾಳೆ ಅಂತಂದರೆ ನೋಡಿ, ಅವಳ ಈಗಲೂ ಹಾಗೇನೆ ದಕ್ಷಿಣಾಧಃಕರ ಕ್ರಮ ಹೀಗೇನೆ ಎಣಿಸ್ಕೊಂಡು ಹೋಗಬೇಕು. ಇದಕ್ಕೆ ಅಪವಾದವಾಗಿ ಕೆಲವು ಕಡೆಗೆ ಸಿಗ್ತದೆ. ಯಾಕೆ ಅಂದರೆ ಅದು ಉಪಾಸಕನ ಆ ಕಾಮನೆಯ ಭೇದದಿಂದಾಗಿ ಆಯುಧಗಳ ಹಿಡಿಯುವಿಕೆ ಕ್ರಮವೂ ಸಹ ವ್ಯತ್ಯಸ್ತವಾಗ್ತದೆ. ಬಹಳ ರೇರು,
ಬಹಳ ರೇರು. ಇದ್ರ ಬಗ್ಗೂ ನಾನು ಲಲಿತಾ ಸಹಸ್ರನಾಮದಲ್ಲಿ ವಿಚಾರ ಮಾಡಿ ಹಾಕಿದ್ದೇನೆ, 4ನೇ ನಾಮದಲ್ಲಿ ಅಥವಾ 5ನೇ ನಾಮದಲ್ಲಿ ಅಂತ ನನ್ನ ನೆನಪು. ಸಾಕಷ್ಟು ವಿಮರ್ಶೆ ಮಾಡಿ ನೋಡಿ, ಈ ಗ್ರಂಥದಲ್ಲಿ ಹೀಗುಂಟು, ಈ ಗ್ರಂಥದಲ್ಲಿ ಹೀಗುಂಟು ಅಂತೆಲ್ಲ ಹೇಳಿ ಕೊನೆಗೆ ಒಂದು ಕನ್ಕ್ಲೂಷನ್ ಮಾಡಿದ್ದೇನೆ. ಇದು ಉಪಾಸಕರ ಉಪಾಸನಾ ಭೇದದಿಂದಾಗಿ ಈ ಆಯುಧ ಗ್ರಹಣವು ಸಹ ಏನಾಗ್ತದೆ, ವ್ಯತ್ಯಾಸ ಆಗ್ತದೆ ಅಂತ. ಅದು ಗೊತ್ತಿರಬೇಕು. ಅದು ಇಲ್ಲದೇ ಇದ್ದರೆ ಎಲ್ಲ ಕಡೆಗೂ ಸಹ ಇದು ಜನರಲ್ ರೂಲ್ ಇದು ಹೀಗೆ ಅಂತ, ಅದೆಲ್ಲ ಎಕ್ಸೆಪ್ಷನ್ಗಳು ಹೀಗೆ ಅಂತ. ಇಷ್ಟಾದ ಮೇಲೆ ಇವಳು 8 ಭುಜದಿಂದ ಕೂಡಿದಂಥವಳು ಸರಸ್ವತಿ ತನ್ನ ಮುಂದಿನ ಕೈಯಲ್ಲಿ, ಬಲಭಾಗದ ಕೆಳಕೈಯಲ್ಲಿ ಬಾಣ ಹಿಡಿದಿದ್ದಾಳೆ. ಸಾಮಾನ್ಯವಾಗಿ ಬಾಣ ಬಲಗೈಯಲ್ಲೇ ಇರುತ್ತೆ, ಇಲ್ಲಿ ಧನುಸ್ಸಿರುತ್ತೆ ಅಂತ. ಅದಾದಮೇಲೆ ಹಿಂಭಾಗದ ಅಲ್ಲಿನ ನೆಕ್ಸ್ಟ್ ಕೈಯಲ್ಲಿ ಮುಸಲ ಅಂದರೆ ಒನಕೆ, ಒಂದು ರೀತಿಗೆ ನಾವು ಈ ಪೌಂಡರ್ ಅಂತ ಹೇಳ್ತೇವಲ್ಲ, ಕುಟ್ಟೋದು ಅಂಥದ್ದೊಂದು ಆಯುಧ. ಮತ್ತು ಅವಳು ಶಿವನಿಂದ ಪ್ರಕಟಗಳಾದವಳಾದ್ರೆ ಕೈಯಲ್ಲಿ ಶೂಲವನ್ನು ಹಿಡಿದಿದ್ದಾಳೆ. ಹಿಂದಿನ ಈ ಕಾಲದಿಂದ 3ನೇ ಕೈಯಲ್ಲಿ ಶೂಲ, ಅದಾದ ಮೇಲೆ ಚಕ್ರವನ್ನು ಸಹ ಹಿಡಿದಿದ್ದಾಳೆ. ಈಗ ಈ ಕಡೆ ಕೈ ಬರಬೇಕು, ಹಿಂಭಾಗದಿಂದ ಶಂಖ ಇದೆ ಹಿಂಭಾಗದಲ್ಲಿ, ಅದಾದಮೇಲೆ ಘಂಟ, ಅದಾದಮೇಲೆ ಲಾಂಗಲ ಅಂದರೆ ನೇಗಿಲು ಅಂತ ಅರ್ಥ. ರೈತರು ಹೊಲವನ್ನು ಉಳೋದಕ್ಕೆ ಬಳಸ್ತಾರಲ್ಲ, ಆ ನೇಗಿಲು ಅದು ಒಂದು ಆಯುಧ. ಬಲರಾಮನ ಕೈಯಲ್ಲಿ ಪ್ರಧಾನವಾಗಿದ್ದ ಆಯುಧ ಇದೇನೆ, ಹಾಗಾಗಿ ಅವನಿಗೆ ಹಲಾಯುಧ ಹಿಡಿದವನು ಅಂತಲೇ ಹೆಸರು ಹೀಗೆ ಅಂತ. ಇಲ್ಲಿಗೆ 7 ಕೈಗೆ ಆಯುಧ ಕೊಟ್ಟಂಗಾಯಿತು. ಲಾಸ್ಟ್ ಕೈ ಬಾಣ ಕೊಟ್ಟಿದ್ದೇವಲ್ಲ, ಆ ಬಾಣ ಹೂಡೋದಕ್ಕೆ ಏನಿರಬೇಕು ಅದನ್ನು ಹೇಳುತ್ತೆ ಇಲ್ಲಿ. ಕಾರ್ಮುಕ ಅಂದರೂ ಧನಸ್ಸೆ, ಮತ್ತು ಚಾಪ ಅಂದರೂ ಧನಸ್ಸೆ, ಒಂದೇ ಅರ್ಥ. ಅದನ್ನು ಹೇಳುವ ಶಬ್ದಗಳು ಬೇರೆ ಬೇರೆ. ಹೀಗೆ ವಸುಧ ಅಂದರೆ ಭೂಮಿ, ಅದಕ್ಕೆ ಅಧಿಪ ಅಂದರೆ ಒಡೆಯ, ರಾಜ ಅಂತ ಅರ್ಥ. ಸುರಥ ರಾಜ ಸರಸ್ವತಿಯ ಧ್ಯಾನಕ್ಕೆ ಬೇಕಾದಂತಹ ಸ್ವರೂಪವನ್ನು ಹೀಗೆ ಹೇಳಿದ್ದೇನೆ, ನೆನ್ಪಿಟ್ಕೋ. ಇದರ ಪ್ರಕಾರ ನೀನು ಅವಳನ್ನು ಆರಾಧನೆ ಮಾಡುವುದಾದರೆ ಹೀಗೆ ಧ್ಯಾನಿಸಬೇಕು. ಆಗ ಅವನು ಕೇಳಿರಬೇಕು ಪ್ರಾಯಶಃ, ಆಯಿತು ನಾನು ಈಕೆಯನ್ನು ಧ್ಯಾನ ಮಾಡ್ತೇನೆ, ಲಕ್ಷ್ಮೀ ಧ್ಯಾನ ಮಾಡಿದರೆ ಏನಾಗತ್ತೆ ಅಂತ ಹೇಳಿದ್ರಿ ನೀವು. ದೇವತೆಗಳಿಗೆ ಅವನು ಒಡೆಯನಾಗ್ತಾನೆ, ಮನುಷ್ಯ ಲೋಕಕ್ಕೆ ಒಡೆಯನಾಗ್ತಾನೆ, ಎಲ್ಲರೂ ಅವನನ್ನು ಕಣ್ಣು ಅರಳಿಸಿ ನೋಡ್ತಾರೆ, ಅಷ್ಟು ಸಂಪತ್ತು ಬರುತ್ತೆ. ಕಾಳಿಯನ್ನು ಧ್ಯಾನ ಮಾಡಿದರೆ ಇಡೀ ಜಗತ್ತನ್ನು ವಶ ಮಾಡಿಕೊಳ್ತಾನೆ ಅಂತೆಲ್ಲ ಹೇಳಿದ್ರಿ. ಸರಸ್ವತಿ ಆರಾಧನೆ ಮಾಡಿದರೆ ಏನಾಗುತ್ತೆ ಅಂತಂದರೆ, ಏಷಾ ಸಂಪೂಜಿತ ಭಕ್ತಿಯಿಂದ ಪೂಜಿಸಿ ಇವಳನ್ನು, ಏನಾಗುತ್ತೆ ಅಂತ ಹೇಳ್ತೇನೆ. ಹಾಗೆ ಭಕ್ತಿಯಿಂದ ನೀನು ಪೂಜಿಸಿದ ಪಕ್ಷದಲ್ಲಿ ಸರ್ವಜ್ಞತ್ವಂ ಪ್ರಯಚ್ಛತಿ. ಈ ಬಿಕಮ್ ಸರ್ವಜ್ಞ ಅಂದರೆ ಸರ್ವ ವಸ್ತುಗಳ ಜ್ಞಾನ ಅವನಿಗಿರ್ತದೆ. ಅಂತಹ ಸರ್ವಜ್ಞತ್ವವನ್ನು ಅವನಿಗೆ ಆಕೆ ಕೊಡ್ತಾಳೆ. ನಿಶುಂಭಮಥಿನಿ ದೇವಿ ಶುಂಭಾಸುರ ನಿಬರ್ಹಿಣಿ. ನಿಶುಂಭನನ್ನು ಬಿಟ್ಟೋಗಿತ್ತಲ್ಲ, ಇಲ್ಲಿ ಹೇಳ್ತಿದ್ದಾರೆ ಅಂತ, ನಿಶುಂಭನನ್ನು ಮಥನ ಮಾಡಿದ್ದಾಳೆ. ಅದಾದಮೇಲೆ ಇವಳೇ ಆ ಶುಂಭಾಸುರನ್ನು ಸಹ ಸಂಹರಿಸಿದ್ದಾಳೆ. ಹೀಗಂತ ಇತ್ಯುಕ್ತಾನಿ ಸ್ವರೂಪಾಣಿ ಮೂರ್ತೀನಾಂ ತವ ಪಾರ್ಥಿವ. ಅಲ್ಲಿಗೆ ಮೂರ್ತೀನಾಂ 3 ವಿಗ್ರಹಗಳು, ಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಈ 3 ಮೂರ್ತಿ ಅಂದರೆ ವಿಗ್ರಹ ಅಂದರ್ಥ. 3 ಆಕಾರದಲ್ಲಿರುವಂತಹ 3 ವಿಗ್ರಹ ರೂಪದಲ್ಲಿರುವಂತಹ ದೇವಿಯರ ಸ್ವರೂಪವನ್ನು ಮತ್ತು ಧ್ಯಾನಕ್ಕೆ ಬೇಕಾದಂತಹ ವಿಚಾರವನ್ನು ನಿನಗೆ ತಿಳಿಸಿದ್ದೇನಪ್ಪ, ಮನಸ್ಸಲ್ಲಿಟ್ಕೊ. ಸರಿ, ಇದಾದ ಮೇಲೆ 17ನೆಯ ಶ್ಲೋಕ ಮಂತ್ರ. ಉಪಾಸನಂ ಜಗನ್ಮಾತು ಪೃಥಗಾಸಾಂ ನಿಶಾಮಯ ಮಹಾಲಕ್ಷ್ಮೀರ್ ಯದಾ ಪೂಜ್ಯ ಮಹಾಕಾಳಿ ಸರಸ್ವತಿ. ಈಗ ಒಂದು ಮಾತು ಹೇಳ್ತಾರೆ, ಇದೆಲ್ಲವನ್ನು ನಾನು ಬೇರೆ ಬೇರೆಯಾಗಿ ಹೇಳಿದ್ದೇನೆ. ಇದರ ಜೊತೆಗೆ ಇಲ್ಲಿ ಈಗ ಬೇರೆ ಹೇಳಿದ್ದೇನೆ. ಈ 3ರನ್ನು ಒಂದು ಕಡೆಗೆ ಸೇರಿಸಿಕೊಂಡು ಉಪಾಸನೆ ಮಾಡುವಂಥ ಒಂದು ಕ್ರಮ ಉಂಟು. ಅದನ್ನೇ ಹೇಳ್ತಾರೆ ಉಪಾಸನಂ ಜಗನ್ಮಾತು. ಈ 3 ಸೇರಿದಂಥ ರೂಪಕ್ಕೆ ಜಗನ್ಮಾತ ಅಂತ ಹೆಸರು. ಇವುಗಳ ಪೃಥಗಾಸಾಂ ನಿಶಾಮಯ. ಇದನ್ನು ಈ 3 ರೂಪವನ್ನು ಒಟ್ಟಿಗೆ ಇಟ್ಕೊಂಡು, ರೂಪದೃಷ್ಟಿಯಲ್ಲಿ 3 ಬೇರೆ ಬೇರೆ, ಆದರೆ ಅವುಗಳನ್ನು ಒಂದೇ ಪೀಠದಲ್ಲಿ ಇರಿಸಿಕೊಂಡು ಪೂಜೆ ಮಾಡಬೇಕು. ಆವಾಗ ಹೇಗೆ ಮಾಡಬೇಕು ಅಂತಂದರೆ ಅದನ್ನು ಹೇಳ್ತಾರೆ. ಮಹಾಲಕ್ಷ್ಮಿಯನ್ನು ಪ್ರಧಾನವಾಗಿ ನಾವು ಪೂಜಿಸಬೇಕಿದ್ದರೆ
ಮಹಾಲಕ್ಷ್ಮೀ ಯದಾ ಪೂಜ್ಯ, ಆಗ ಮಹಾಕಾಳಿ ಸರಸ್ವತಿ ದಕ್ಷಿಣೋತ್ತರಯೋ ಪೂಜ್ಯೆ ಪೃಷ್ಠತೋ ಮಿಥುನತ್ರಯಂ. ಇದೆಲ್ಲ ರಹಸ್ಯ ವಿಚಾರ ಅಂತ. ಅಂದರೆ ಸಾಮಾನ್ಯವಾಗಿ ಯಾರೂ ಹೀಗೆ ಮಾಡಲಿಕ್ಕೂ ಹೋಗೋದಿಲ್ಲ, ಕಷ್ಟವೂ ಹೌದು, ತಿಳುವಳಿಕೆಯೂ ಇರೋದಿಲ್ಲ. ಅದನ್ನು ಸ್ಪಷ್ಟವಾಗಿ ಈ ವೈಕೃತಿಕ ರಹಸ್ಯ ಹೇಳುತ್ತೆ. ಪೂಜೆ ಮಾಡಬೇಕಿದ್ರೆ ಸಾಮಾನ್ಯವಾಗಿ 2 ರೀತಿಯ ಕ್ರಮ ಇರ್ತವೆ. ಆಗಮ ಶಾಸ್ತ್ರದ ಪ್ರಕಾರ ಪೂಜೆ ಮಾಡುವಾಗ ಪೂಜಕನ ಎಡಭಾಗದಲ್ಲಿ ದೇವರಿರಬೇಕು. ಇದು ಪೂರ್ವ ದಿಕ್ಕು ಅಂತ ಅಂದ್ಕೊಳ್ಳಿ. ದೇವರ ಮುಖ ಅದು ಪೂರ್ವ ದಿಕ್ಕಿಗಿರುತ್ತದೆ, ಪೂಜಕನ ಮುಖ ಉತ್ತರ ದಿಕ್ಕಿಗಿರುತ್ತದೆ. ದಿಕ್ಕುಗಳನ್ನು ಮನಸ್ಸಿಗೆ ತಂದ್ಕೊಳ್ಳಿ ಒಮ್ಮೆ. ಪೂರ್ವ ದಿಕ್ಕಿನ ಎಡಭಾಗದಲ್ಲಿರುವುದು ಯಾವುದು? ಉತ್ತರ ದಿಕ್ಕೇ ತಾನೇ. ಬಲಭಾಗದಲ್ಲಿರುವುದು ದಕ್ಷಿಣ, ಹಿಂದ್ಗಡೆ ಇರುವುದು ಪಶ್ಚಿಮ. ಇದು ಆಗಮಶಾಸ್ತ್ರದ ಪ್ರಕಾರ. ಹಾಗಾಗಿ ನಾವು ದೇವರಿಗೆ ನಮಸ್ಕಾರ ಮಾಡಬೇಕಿದ್ರೂ ಸಹ ದೇವರು ಹೀಗಿದ್ದರೆ ಗುಡಿಯಿಂದ ಹೊರಗೆ ಬಂದು ಉತ್ತರಾಭಿಮುಖವಾಗಿ ನಮಸ್ಕಾರ ಮಾಡೋ ಪದ್ಧತಿ ಉಂಟು. ತಮಿಳುನಾಡಲ್ಲಿ ನೀವು ಎಲ್ಲೇ ಹೋದರೂ ಸಹ ಇದೇ ಪದ್ಧತಿ ಕಾಣ್ತದೆ. ಯಾಕೆಂದರೆ ಅದೇ ಕ್ರಮ ಅದು. ಅಲ್ಲಿರುವ ದೇವಾಲಯಗಳೆಲ್ಲ ಆಗಮಶಾಸ್ತ್ರ ರೀತ್ಯ ಅವು ನಿರ್ಮಾಣಗೊಂಡಿವೆ. ಹಾಗಾಗಿ ಅದೇ ರೀತಿಯ ಕ್ರಮ ಹೊರತು ನೀವು ದೇವರಿಗೆ ಸಮ್ಮುಖವಾಗಿ ನಮಸ್ಕರಿಸುವುದು ಆಗಮಶಾಸ್ತ್ರದ ಪ್ರಕಾರ ಕ್ರಮ ಅಲ್ಲ. ಒಂದು. ಅನಂತರ ಆ ಗರ್ಭಗುಡಿ ಅಂತ ಏನಿರುತ್ತಲ್ಲ ಅಲ್ಲಿ ನಮಸ್ಕರಿಸಬಾರದು. ಹಾಗಿದ್ರೆ ತೀರ್ಥ ಕುಡಿಬೋದಾ? ಇಲ್ಲ. ತೀರ್ಥ ಕುಡ್ಲಿಕ್ಕೆ ಪರ್ಮಿಷನ್ ಕೊಟ್ಟರೆ ಪಂಚಾಮೃತ ತಿನ್ಬೋದಾ? ಅದಕ್ಕೂ ಪರ್ಮಿಷನ್ ಕೇಳ್ತಾರೆ. ಇಲ್ಲ. ಅದೆಲ್ಲವೂ ಸಹ ಗರ್ಭಗುಡಿಯಿಂದ ಹೊರಗೆ ಆಗಬೇಕಾದಂಥದ್ದು. ಇದೆಲ್ಲ ನಮಗೆ ಗೊತ್ತಿರಬೇಕು ದೇವಾಲಯಕ್ಕೆ ಹೋದಾಗ. ಆಗ ನಾವು ವಿಧಿವತ್ತಾಗಿ ನಮಸ್ಕಾರ ಮಾಡೋದಕ್ಕಾಗುತ್ತೆ. ಅದಿಲ್ಲೇ ಇದ್ದರೆ ನಮಸ್ಕಾರ ಮಾಡೋದು ಒಂಥರ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ನಮಸ್ಕಾರ ಇರುತ್ತಲ್ಲ ಹಾಗೆ ದೇವರಿಗೂ ಸಹ ಹೀಗೆ. ಆಮೇಲೆ ಹಿಂದ್ಗಡೆ ಹೋಗ್ಬಿಟ್ಟು ಹಣೆ ಚಚ್ಕೊಳ್ಳೋದು. ನೋಡಿ, ಎಷ್ಟೋ ದೇವಸ್ಥಾನದ ಗೋಡೆ ಅಲ್ಲ ಅಲ್ಲೆಲ್ಲ ತೂತಾಗ್ಬಿಡ್ತದೆ. ಈಗ ಅದು ಕನಕನ ಕಿಂಡಿ ಅಲ್ಲ, ಕಂಡವ್ರ ಕಿಂಡಿ ಆಗಿಬಿಡ್ತದೆ ಹೀಗೆ ಅಂತ ಅಲ್ವಾ. ಇನ್ನು ಧನುರ್ಮಾಸದಲ್ಲಿ ಹೋದ್ರು ಅಂತೂ ಪ್ರಶ್ನೆ ಬೇರೆ, ಅದು ಇನ್ನೂ ಚೆನ್ನಾಗಿರುತ್ತೆ. ಒಂಥರ ಹೋದರು ಬಿಸಿ ಬಿಸಿ ಆಗಿರುತ್ತೆ, ಕೊಡ್ತಾರೆ, ಹಿಂಗೆ ನೆಕ್ಕು ಕಂಬಕ್ಕೆ ಒರೆಸು ಹಿಂಗೆ ಅಂತ ಅಷ್ಟೇ. ಹಾಗಾಗಿ ಧನುರ್ಮಾಸದಲ್ಲಿ ದೇವಸ್ಥಾನಕ್ಕೆ ಹೋದಾಗ ಯಾವುದೇ ಕಂಬವನ್ನು ಗೋಡೆಯನ್ನು ಅಪ್ಪಿತಪ್ಪಿಯೂ ಮುಟ್ಟಬಾರದು. ನಾವು ನಮ್ಮ ದೇವಾಲಯವನ್ನು, ಪವಿತ್ರ ಸ್ಥಾನವನ್ನು ಎಷ್ಟು ಶುಚಿಯಾಗಿರಿಸ್ಕೊಳ್ತೇವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಲ್ವಾ. ಅದು ಏನು ಮಾಡೋಕ್ಕೆ ಬರುತ್ತೆ? ಆ ಕಂಬದ ಹಣೆ ಬರ ಅಷ್ಟೇ ಅಲ್ವಾ, ಏನು ಮಾಡೋಕ್ಕೆ ಬರಲ್ಲ. ಹಾಗಾಗಿ ಧನುರ್ಮಾಸದಲ್ಲಿ ಎಲ್ಲರಿಗಿಂತ ಹೆಚ್ಚು ಪೊಂಗಲನ್ನು ಆ ಕಂಬಗಳು ತಿಂದಿರ್ತವೆ ಹೀಗೆ ಅಂತ. ಹೌದಾ? ನೀವು ಅಪ್ಪಿತಪ್ಪೇನ ಚಾಚಿಬಿಟ್ರಿ ಅದಕ್ಕೆ ಅಂದರೆ ನಿಮ್ಮನ್ನು ಯಾವ ಕಂಬವು ಬಿಡೋದೇ ಇಲ್ಲ, ಅಲ್ಲಿ ಹಿಡ್ಕೊಂಡೇ ಬಿಡ್ತವೆ ಹೀಗೆ ಅಂತ. ಇದು ಯಾವುದೂ ಸಹ ಸಲ್ಲ. ಆಮೇಲೆ ದೇವಸ್ಥಾನಕ್ಕೆ ಹೋಗೋದು, ದೇವ್ರ ಮುಂದೆ ನಿಂತ್ಕೊಂಡು ಹರಟೆ ಹೊಡೆಯೋದು, ನಾವು ಹೋಗ್ತಿರಲ್ಲ ಒಟ್ಟಿಗೆ, ಇದು ಯಾವುದೂ ಸಹ ಮಾಡಕೂಡದು ಅಲ್ಲಿ. ಯಾಕಂದರೆ ಅದಿಷ್ಟೊತ್ತು ನಾವು ಎಲ್ಲ ಲೌಕಿಕ ವಿಚಾರವನ್ನು ಅಲ್ಲಿ ಮರೆಯಬೇಕು. ಹಾಗೇ ನಮ್ಮ ಮನೆಯಲ್ಲಿ ದೇವರ ಗುಡಿ ಇದ್ದರೆ ಅಲ್ಲಿದ್ದಾಗಲೂ ಸಹ ಸಾಧ್ಯವಾದಷ್ಟು ನಾವು ಮೊದಲೇ ಎಂಟ್ರಾಗಬೇಕಿದ್ರೆ ನಮ್ಮ ಮನಸ್ಸಿಗೆ ಆರ್ಡರ್ ಕೊಟ್ಬಿಡಬೇಕು. ದೇವ್ರ ಮನೆಗೆ ಹೋಗ್ತಾ ಇದ್ದೇನೆ, ಶಾಂತವಾಗಿರು. ಇನ್ನು ಕೆಲವು ಜನರಿಗೆ ಹಾಗಲ್ಲ, ಅಲ್ಲಿ ಹೋದ್ಮೇಲೆ ಜಾಸ್ತಿ ಆಗ್ತದೆ ಕೋಪ ತಾಪ ಎಲ್ಲ. ಯಾಕೆಂದರೆ ಅವರದ್ದೇ ಸಾಧನೆ ಮಾಡಿರ್ತಾರೆ ಅಲ್ಲಿ ಹೀಗೆ ಅಂತ. ಹಾಗೆ ಆಗಬಾರದು. ಯಾಕೆಂದರೆ ಅದು ನಮ್ಮ ಮನೆಯಲ್ಲಿ ಅತ್ಯಂತ ಪವಿತ್ರವಾದಂಥ ಜಾಗ ಅಲ್ವಾ. ಅದಿಷ್ಟೊತ್ತು ನಾವು ಲೌಕಿಕ ವಿಷಯವನ್ನು ಮರೆಯುವ ಜಾಗ. ಅಷ್ಟೇ ಅಲ್ಲ, ಭಗವಂತನಿಗೂ ಅಥವಾ ಭಗವತಿಗೂ ನಮಗೂ ಆ ಅನುಸಂಧಾನ ಆಗುವಂಥ ಜಾಗ. ನಾನು ಹೇಳಬೇಕಾದ ಎಲ್ಲವನ್ನೂ ಸಹ ಕೇಳಲಿಕ್ಕೆ ಇಲ್ಲೊಂದು ಮಹಾ ಚೈತನ್ಯ ವಸ್ತು ಇದೆ ಅಂತ ಭಾವಿಸಿಕೊಳ್ಳುವ ಜಾಗ. ನನ್ನ ಮನಸ್ಸಿಗೆ ಶಾಂತಿ ಸಮಾಧಾನವನ್ನು ಕೊಡುವಂಥ ಜಾಗ. ಹೀಗೆಲ್ಲ ಮನಸ್ಸಿನಲ್ಲಿ ನಾವು ತುಂಬಿಕೊಂಡು ಹೋಗಿ ಪೂಜೆ ಮಾಡಿದರೆ ಆ ಪೂಜೆ ಹೇಗಿರ್ತದೆ ಅಲ್ವಾ. ಹಾಗಾಗಿ ಯಾಕೆ ಬಂತು? ಆಗಮಶಾಸ್ತ್ರದ ಪ್ರಕಾರ
ಸಾಮಾನ್ಯವಾಗಿ ದೇವರಿಗೆ ಅಭಿಮುಖವಾಗಿ ಕುಳಿತುಕೊಂಡು ಪೂಜೆ ಮಾಡುವ ಕ್ರಮ ಇಲ್ಲ. ದೇವರ ಮುಖ ಪೂರ್ವಕ್ಕಿದ್ದರೆ ಇವನು ಉತ್ತರಾಭಿಮುಖವಾಗಿ ಕೂತ್ಕೊಳ್ತಾನೆ. ಅಂದರೆ ಇವನ ಎಡಭಾಗಕ್ಕೆ ದೇವರು, ದೇವರ ಮುಂಭಾಗದಲ್ಲಿ ಇವನಿರ್ತಾನೆ, ಅದರ ಮುಖ ಉತ್ತರ ದಿಕ್ಕಿಗೆ ಇರ್ತದೆ. ಇದು ಕ್ರಮ. ಹಾಗಿದ್ರೆ ಇದೇ ಕ್ರಮ ಅಂತಂದರೆ ಇಲ್ಲ, ಇನ್ನೊಂದು ಕ್ರಮ ಉಂಟು. ಅದನ್ನು ಸಮ್ಮುಖ ಕ್ರಮ ಅಂತ ಕರೀತಾರೆ. ಆಗ ಹೇಗಿರ್ತದೆ ಅಂದರೆ ಅದನ್ನು ಹೇಳ್ತಾರೆ, ಮಹಾಲಕ್ಷ್ಮೀ ಯದಾ ಪೂಜ್ಯ ಮಹಾಕಾಳಿ ಸರಸ್ವತಿ. ಈಗ ಒಂದೇ ಪೀಠದಲ್ಲಿ ಈ ಮೂವರನ್ನು ನಾವು ಆರಾಧಿಸಬೇಕು ಅಂತ ಆದಾಗ ಹೇಗೆ ಅಂದರೆ, ಪೂಜಕನಾದವನು, ಉಪಾಸಕನಾದವನು ಪೂರ್ವ ದಿಕ್ಕಿಗೆ ಮುಖ ಮಾಡಬೇಕು. ಅವನಿಗೆ ಅಭಿಮುಖವಾಗಿ ದೇವರ ವಿಗ್ರಹಗಳಿರಬೇಕು. ಅಂದರೆ ದೇವರ ವಿಗ್ರಹಗಳು ಪಶ್ಚಿಮಾಭಿಮುಖವಾಗಿ ಇರ್ತವೆ. ನಾನು ಹೇಳ್ತೇನೆ ಅಂತ ಹಾಕಬೇಡಿ, ಹೌದಾ ಅಲ್ವಾ ಅಂತ ವಿಚಾರ ಮಾಡಿ ಹಾಕಿ ಅಲ್ವಾ. ನಮಗೆ ಅಭಿಮುಖವಾಗಿ ದೇವರು, ನಾವು ಪೂರ್ವಾಭಿಮುಖವಾಗಿ ಕೂತಿರ್ತೇವೆ, ಹೌದು ತಾನೆ. ನಮಗೆ ಅಭಿಮುಖವಾಗಿರಬೇಕು ಅಂದರೆ ದೇವತೆಗಳ ಮುಖ, ಆ ದೇವರ ಮುಖ ನಮ್ಮ ಕಡೆಗೆ ಇರಬೇಕು. ಅಂದರೆ ಅವರ ಮುಖ ಏನಾಗಿರುತ್ತೆ, ಪಶ್ಚಿಮ ದಿಕ್ಕಿನಂತ ಇರ್ತದೆ. ಇಷ್ಟು ಆದ ಮೇಲೆ ಮತ್ತೆ ಆವಾಗ ಹೇಗೆ ಅಂದರೆ, ಮಹಾಲಕ್ಷ್ಮಿ ಪೂಜೆ ಮಾಡಬೇಕು, ಅವಳೇ ಮೇನ್ ಇವಾಗ ಅಂತ ಅಂದ್ಕೊಳ್ಳಿ. ಅವಳು ಎಲ್ಲಿರಬೇಕು ಅಂತಂದರೆ, ಮಹಾಲಕ್ಷ್ಮೀ ಯದಾ ಪೂಜ್ಯ. ಯಾವಾಗ ಮಹಾಲಕ್ಷ್ಮಿಯನ್ನು ನೀವು ಮುಖ್ಯವಾಗಿ ಪೂಜಿಸ್ತೀರೋ ಆಗ ಅವಳ ಎಡಗಡೆಯಲ್ಲಿ ಯಾರಿರಬೇಕು ಅಂದರೆ ಮಹಾಕಾಳಿ. ಅಂದರೆ ನಮ್ಮ ಬಲಭಾಗ. ಮನಸ್ಸಿಗೆ ಬರ್ತಾ ಇದೆಯಾ? ನಮ್ಮ ಬಲಭಾಗದಲ್ಲಿ ಅವಳು ಮಹಾಕಾಳಿ. ಅದಾದಮೇಲೆ ಸರಸ್ವತಿ. ಇದನ್ನು ಸರಿಯಾಗಿ ಹೇಳ್ತಾನೆ, ದಕ್ಷಿಣ ಉತ್ತರಯೋ ಪೂಜ್ಯೆ. ಹಾಗಾಗಿ ದಕ್ಷಿಣ ಮತ್ತು ಉತ್ತರ ಈ ಕ್ರಮದಲ್ಲಿ ಆಕೆಯನ್ನು ನಾವು ಪೂಜಿಸಬೇಕು ಅಂತಂದರೆ ಇದನ್ನು ಹೇಳ್ತಾ ಹೋಗ್ತಾರೆ. ಪೂರ್ವಾಭಿಮುಖ ಪೂಜಕ ಸ್ಥಿತ ಪಶ್ಚಿಮಾಭಿಮುಖ ಮಹಾಲಕ್ಷ್ಮಿ ಅಭಿಪ್ರಾಯೇಣ ಉಕ್ತ. ಎಲ್ಲ ವಿವರಣೆ ಕೊಡ್ತಾ ಹೋಗ್ತಾರೆ. ತೇನ ಮಹಾಲಕ್ಷ್ಮಿಯ ವಾಮಭಾಗೇ ಮಹಾಕಾಳಿ. ಮಹಾಲಕ್ಷ್ಮಿಯ ಎಡಭಾಗದಲ್ಲಿ ಮಹಾಕಾಳಿ ಅಂದರೆ ನಮ್ಮ ಬಲಭಾಗದಲ್ಲಿ ಕಾಳಿ ಬರ್ತಾಳೆ. ದಕ್ಷಿಣ ಭಾಗೆ, ಅವಳ ದಕ್ಷಿಣ ಭಾಗದಲ್ಲಿ ಅಂದರೆ ನಮ್ಮ ಎಡಭಾಗದಲ್ಲಿ ಯಾರು ಬರ್ತಾರೆ, ಮಹಾಸರಸ್ವತಿ ಇತಿ ಪರಿಯವ ಸನ್ನಂ. ಹೀಗೆ ಕ್ರಮ ಮೂವರನ್ನು ಸಹ. ಏತೇನ ಪೂಜಕಸ್ಯ ದಿಗಂತರ ಮುಖತ್ವೇ ದಿಗ್ವಿಶೇಷ ಅನಪೇಕ್ಷಂ ಮಹಾಕಾಳಿ ಮಹಾಸರಸ್ವತ್ಯೋ ಮಹಾಲಕ್ಷ್ಮ್ಯಾ ವಾಮದಕ್ಷಿಣ ಭಾಗಯೋ ಪೂಜನಂ ಇತಿ. ಹೀಗೆ ಅದರ ಬಗ್ಗೆ ಸುದೀರ್ಘವಾದಂಥ ವಿವರಣೆಯನ್ನು ಕೊಡ್ತಾರೆ. ನಾನು ಅದರ ಜಿಷ್ಟನ್ನು, ಅದರ ಸಾರಾತ್ಸಾರವನ್ನು ಕನ್ನಡದಲ್ಲಿ ಹಿಡಿದು ನಿಮಗೆ ಹೇಳ್ತಾ ಇದ್ದೇನೆ. ಅಲ್ಲ, ಇದು ನಿಮ್ಮ ವ್ಯಾಖ್ಯಾನಕಾರರು ಹೇಳಿದ್ದಾರೆ ಅಂತ ನೀವು ಹೇಳ್ತಿದ್ದೀರೋ, ಇದಕ್ಕೇನೋ ಹಿನ್ನೆಲೆ ಉಂಟೋ ಅಂತ ಯಾರಾದರೂ ಕೇಳಿದ್ರೆ ಅದಕ್ಕೆ ಉತ್ತರ ಹೇಳ್ತಾರೆ. ತ್ರಿಕೋಣೇತು ಮಹಾಲಕ್ಷ್ಮಿ. ಉದಾಹರಣೆಗೆ ಆ ಮಹಾಲಕ್ಷ್ಮಿಯನ್ನು ನೀವು ಕಲಶದಲ್ಲಿ ಆವಾಹನೆ ಮಾಡಿ ಪೂಜಿಸ್ತೀರಿ ಅಂತ ಆದರೆ ಅಲ್ಲೊಂದು ಮಂಡಲ ಹಾಕ್ತಿರಲ್ಲ, ಆ ಮಂಡಲದ ಒಂದು ತ್ರಿಕೋಣ ಇರ್ತದೆ ಅಲ್ವಾ. ಆ ತ್ರಿಕೋಣದಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ ಅಂದರೆ ಕಲಶವನ್ನು ಇರಿಸಿಕೊಂಡು ಭಾವಿಸಿಕೊಂಡಾಗ ಮಧ್ಯಭಾಗ ಸ್ಥಿತಾಂ ಯಜೇತ್. ಮಧ್ಯಭಾಗದಲ್ಲಿ ಮಹಾಲಕ್ಷ್ಮಿ ಇರಬೇಕು. ತಸ್ಯಾಹ ವಾಮ ಭಾಗೇ ಮಹಾಕಾಳಿ. ಆ ಕಲಶದ ಎಡಭಾಗದಲ್ಲಿ ನಮಗೆ ಅಭಿಮುಖವಿದೆ ಅಂದರೆ ನಮ್ಮ ಬಲಭಾಗದಲ್ಲಿ ಮಹಾಕಾಳಿ, ದಕ್ಷಿಣೆ ಸರಸ್ವತಿ. ಹೀಗೆ ಅಂತೆಲ್ಲ ವಿವರಣೆ ಕೊಡ್ತಾ ಮುಂದುವರೆದು ಹೇಳ್ತಾರೆ. ಸರಿ, ಮಹಾಲಕ್ಷ್ಮಿ ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಕಾಳಿ ಮತ್ತು ಮಹಾಸರಸ್ವತಿ ಆಯಿತು. ಹಾಗಿದ್ರೆ ಇವರ ಹಿಂದಕ್ಕೆ ಯಾರಿರಬೇಕು ಅಂತ ಇನ್ನೊಂದು ಪ್ರಶ್ನೆ. ಅವ್ರ ಹಿಂದಕ್ಕೆ ಕೇಳ್ತಾರೆ. ವಿರಿಂಚಿ ಸ್ವರಯ ಮಧ್ಯೆ ರುದ್ರೋ ಗೌರ್ಯಾಚ ದಕ್ಷಿಣೆ. ಅವರ ಹಿಂದುಗಡೆಗೆ ಅಂದರೆ ಮಹಾಲಕ್ಷ್ಮಿ ಈ ಮೂವರು ನಮಗೆ ಅಭಿಮುಖವಾಗಿದ್ದಾರಲ್ಲ, ಇಲ್ಲಿ ಯಾರಿದ್ದಾರೆ, ಕಾಳಿ ಇದ್ದಾಳೆ ಅಲ್ಲ, ಇಲ್ಲಿದ್ದ ಸರಸ್ವತಿ ಇದ್ದಾಳೆ, ಹೌದು ತಾನೆ. ಅಂದರೆ ಆಕೆಯ ಬಲಭಾಗದಲ್ಲಿ ಆ ಸರಸ್ವತಿ ಹಿಂಭಾಗದಲ್ಲಿ ಯಾರು ಬರಬೇಕು ಅಂದರೆ ಆ ವಿರಿಂಚಿ ಸ್ವರಯ. ಬ್ರಹ್ಮ ಚತುರ್ಮುಖ, ಮುಂದ್ಗಡೆ ಇಡೋಳು ಕೇವಲ ಸರಸ್ವತಿ. ಆಕೆಯ ಹಿಂದೆ ದಂಪತಿಯುಕ್ತನಾದ ಬ್ರಹ್ಮ ಇರಬೇಕು. ಅಂದರೆ ಅಲ್ಲಿ ಸರಸ್ವತಿ ಮತ್ತು ಬ್ರಹ್ಮ. ಸರಿ, ಅದಾದಮೇಲೆ ಹಾಗೆ ಮುಂದಕ್ಕೆ ಬಂದರೆ ಅಲ್ಲಿ ಯಾರಬೇಕು, ಮಧ್ಯೆ ರುದ್ರ ಗೌರ್ಯಾಚ. ಅಂದರೆ ನೇರ ಲಕ್ಷ್ಮಿಯ ಹಿಂದೆ ಬರುವವನು ಯಾರು ಅಂದರೆ ಶಿವ ಮತ್ತು ಆತನ ಪತ್ನಿಯಾದ ಗೌರಿ. ಅದಾದಮೇಲೆ ಮುಂದಕ್ಕೆ ಬಂದರೆ ಯಾರಿರಬೇಕು ಅಂದರೆ ವಾಮೇ ಲಕ್ಷ್ಮಿಯ ಋಷಿಕೇಶ.
ಲಕ್ಷ್ಮಿಯಿಂದ ಕೂಡಿದಂಥ ಋಷಿಕೇಶ ವಿಷ್ಣು. ಹೀಗೆ ಪುರತಃ ದೇವತಾತ್ರಯಂ, ಅವರ ಮುಂದ್ಗಡೆಗೆ ಈ 3 ದೇವತೆಗಳು. ಹಿಂದೆ ಹೇಳಿದ್ದೇನೆ ಅದನ್ನು. ಅಷ್ಟಾದ ಮೇಲೆ ಅಷ್ಟಾದಶ ಭುಜಾ ಮಧ್ಯೆ ವಾಮೇ ಚಾಸ್ಯ ದಶಾನನ. ಹೇಗೆ ಅಂದರೆ ಅಷ್ಟಾದಶ ಭುಜಾ ಮಧ್ಯೆ 18 ಸ್ಪಷ್ಟ ಮಾಡ್ತಾರೆ ಇನ್ನೊಂದ್ಸಲ. 18 ಭುಜಗಳಿಂದ ಕೂಡಿದಂತಹ ಲಕ್ಷ್ಮಿ ಮಧ್ಯದಲ್ಲಿ, ವಾಮಭಾಗದಲ್ಲಿ ದಶಾನನ ಅಂದರೆ ಆಕೆ ವಾಮಭಾಗದಲ್ಲಿ, ದಶಾನನ ಅಂದರೆ 10 ಮುಖಗಳಿಂದ ಕೂಡಿದವಳು ಯಾರು? ಕಾಳಿ, ಹೌದು ತಾನೆ. ದಕ್ಷಿಣೆ ಅಷ್ಟಭುಜ, ಅವಳ ಬಲಭಾಗದಲ್ಲಿ ಯಾರಿರಬೇಕು? ಅಷ್ಟಭುಜ ಸರಸ್ವತಿ. ಹೀಗೆ ಭುಜ ಲಕ್ಷ್ಮೀ ಮಹತೀತಿ ಸಮರ್ಚಯೇ. ಈ ರೀತಿಯಾಗಿ ಆ ಲಕ್ಷ್ಮಿಯನ್ನು ನಾವು ಆರಾಧಿಸಬೇಕು. ಮುಂದೆ ಅಷ್ಟಾದಶ ಭುಜಾ ಚೈಷಾ ಯದಾ ಪೂಜ್ಯ ನರಾಧಿಪ. ಇದು ಯಾವಾಗ ಅಂತಂದರೆ 18 ಭುಜಗಳಿಂದ ಕೂಡಿದ ಲಕ್ಷ್ಮಿಯನ್ನು ಪೂಜಿಸುವ ಪಕ್ಷದಲ್ಲಿ. ಹಾಗೆ 18 ಭುಜ ಇಲ್ಲದೆ ಇರುವಂತಹ 1000 ಭುಜಗಳ ಲಕ್ಷ್ಮಿಯನ್ನು ಪೂಜೆ ಮಾಡಲಿಕ್ಕಂತೂ ಆಗೋದಿಲ್ಲ. ಇದು ಬೇರೆ ಭುಜಗಳಿರುವ ಲಕ್ಷ್ಮಿ ಇದ್ದಾಳ ಅಂತಂದರೆ ಅದಕ್ಕೆ ಉತ್ತರ ಹೇಳ್ತಾರೆ, ದಶಾನನಾಚ ಅಷ್ಟಭುಜ ಮತ್ತು ದಕ್ಷಿಣೋತ್ತರಯೋಸ್ತದ. ಹೀಗೆ ನೀವು ಸರಸ್ವತಿಯನ್ನು ಪೂಜೆ ಮಾಡಬೇಕಿದ್ರು ಮತ್ತು ಕಾಳಿಯನ್ನು ಪೂಜೆ ಮಾಡಬೇಕಿದ್ರು ಸಹ ಇದೇ ರೀತಿಯ ಕ್ರಮದಲ್ಲಿ ಮಾಡಿ ಅಂತ ಹೇಳ್ತಾರೆ. ಅದಾದಮೇಲೆ ಮುಂದೆ ಇಲ್ಲೊಂದು ಶಬ್ದ ಹೇಳ್ತಾರೆ, ದಶಾನನ ಯದಾ ಪೂಜ್ಯ. ದಶಾನನ ಅಂದರೆ ಯಾರು? ಕಾಳಿ. ಆ ಕಾಳಿಯನ್ನು ನೀವು ಪೂಜೆ ಮಾಡಬೇಕಿದ್ರೆ ಅವಳು ಮಧ್ಯದಲ್ಲಿರಬೇಕು. ಮತ್ತು ದಕ್ಷಿಣೋತ್ತರಯೋಸ್ತದ, ಅವಳ ದಕ್ಷಿಣ ಭಾಗದಲ್ಲಿ ಯಾರಿರಬೇಕು ಅಂತಂದರೆ ಅಷ್ಟಭುಜ ಸರಸ್ವತಿ ಇರಬೇಕು. ಅದಾದಮೇಲೆ ಎಡಭಾಗದಲ್ಲಿ ಯಾರಿರಬೇಕು? ಲಕ್ಷ್ಮಿ ಇರಬೇಕು. ಹೀಗೆ ಕಾಳಿ ಪ್ರಧಾನವಾದಂತಹ ಪೂಜೆಗೆ. ಹಾಗೆ ಸರಸ್ವತಿ ಪ್ರಧಾನವಾದಂತಹ ಪೂಜೆಯಲ್ಲೂ ಸಹ ಇದೇ ರೀತಿಯಾದಂತಹ ಪೂಜೆ ನಡೆಯುತ್ತೆ. ಕಾಲಮೃತ್ಯುಜ್ಜ ಸಂಪೂಜ್ಯವು. ಮತ್ತು ಇವ್ರ ಹಿಂದ್ಗಡೆ ಯಾರಿರಬೇಕು ಅಂದರೆ ಆ ಕಾಲರೂಪಿಯಾದಂತಹ ಮೃತ್ಯುವನ್ನು ಸಹ ಪೂಜೆ ಮಾಡಬೇಕು, ಕಾಳಿಯ ಪೂಜೆ ಮಾಡಬೇಕು. ಯಾಕೆಂದರೆ ಸರ್ವ ಅರಿಷ್ಟ ಪ್ರಶಾಂತಯೇ, ಎಲ್ಲ ರೀತಿಯ ಅರಿಷ್ಟ ನಿವಾರಣೆಗಾಗಿ ಅಂತ. ಯದಾಚ ಅಷ್ಟಭುಜ ಪೂಜ್ಯ. ಈಗ ಸರಸ್ವತಿ, ಯಾವಾಗ ಸರಸ್ವತಿ 8 ಭುಜಗಳನ್ನು ಕೂಡಿದವಳಿದ್ದಾಳಲ್ಲ, ಅವಳನ್ನು ನೀವು ಪೂಜೆ ಮಾಡ್ತೀರಿ ಅಂತ ಆದರೆ ಶುಂಭಾಸುರ ನಿಭರಣಿ. ಅವಳು ಎಂಥವಳು ಅಂದರೆ ಶುಂಭ ಮತ್ತು ನಿಶುಂಭರನ್ನು ಸಂಹಾರ ಮಾಡಿದವಳು. ಆಗ ನವಾಸ್ಯಾಶಕ್ತಯ ಪೂಜ್ಯ. ಈಕೆ 9 ಶಕ್ತಿಗಳು. ಹಿಂದೆ ಮೊದಲನೇ ಅಧ್ಯಾಯದಲ್ಲಿ ಎಲ್ಲವನ್ನೂ ಸಹ ನಾನು ಹೇಳಿದ್ದೇನೆ. ಅವುಗಳನ್ನೆಲ್ಲವನ್ನೂ ಸಹ ಪೂಜಿಸಬೇಕು. ತದಾ ಮತ್ತು ಹಿಂಭಾಗದಲ್ಲಿ ಯಾರು ಬೇಕು ಅಂದರೆ ಆಕೆಯ ರುದ್ರ ಇರಬೇಕು ಮತ್ತು ವಿನಾಯಕವು ಅವರು ಸಹ ಇರಬೇಕು. ನಮೋ ದೇವ್ಯ ಇತಿ ಸ್ತೋತ್ರೈ ಮಹಾಲಕ್ಷ್ಮೀಂ ಸಮರ್ಚಯೇತ್. ಕೊನೆಗೆ ಯಾರನ್ನೇ ಪೂಜೆ ಮಾಡಿ ಆದರೂ ಮಾಡಿ ನೀವು 3ರಲ್ಲಿ ನೀವು ನಮೋ ದೇವ್ಯ ಅಂಥೇಳಿ ಆ ಮಹಾಲಕ್ಷ್ಮಿಗೆ ಪೂಜೆಯನ್ನು ಮಾಡಬೇಕು. ಹೀಗೆ ಅವತಾರ ತ್ರಯಾರ್ಚಾಯಾಂ ಸ್ತೋತ್ರ ಮಂತ್ರಾಸ್ತದಾಶ್ರಯ. ಹೀಗೆ ಈ ಎಲ್ಲ ಅವತಾರಗಳಲ್ಲೂ ಸಹ ಆ ದೇವತೆಗೆ ಸಂಬಂಧಪಟ್ಟ ಲಕ್ಷ್ಮಿಗೆ ಪ್ರಧಾನವಾಗಿ ನೀವು ಪೂಜೆ ಮಾಡಿದ್ರೆ ಲಕ್ಷ್ಮಿಗೆ ಸಂಬಂಧಪಟ್ಟ ಸ್ತೋತ್ರಗಳನ್ನು ಹೇಳಬೇಕು. ಸರಸ್ವತಿಯನ್ನು ಪ್ರಧಾನ ಪೂಜೆ ಮಾಡಬೇಕಿಂತಾದರೆ ಶಾರದಾ ಭುಜಂಗ ಅಷ್ಟಕ, ಅವಳಿಗೆ ಸಂಬಂಧಪಟ್ಟ ಸ್ತೋತ್ರಗಳನ್ನು ಹೇಳಬೇಕು. ಕಾಳಿಗೆ ಸಂಬಂಧಪಟ್ಟ ಹಾಗೆ ನೀವು ಮುಖ್ಯ ಪೂಜೆ ಮಾಡ್ತೀರಿ ಅಂತ ಆದರೆ ಅವಳಿಗೆ ಸಂಬಂಧಪಟ್ಟಂಥದ್ದನ್ನು ಹೇಳಬೇಕು. ಹೀಗೆ ಅಂತ ಹೀಗೆ ಅವತಾರತ್ರಯಾರ್ಚಾಯಾಂ ಸ್ತೋತ್ರ ಮಂತಾಸ್ತದಾಶ್ರಯ. ಅವಳಿಗೆ ಸಂಬಂಧಪಟ್ಟ ಮಂತ್ರ ಹೆಚ್ಚಿರಬೇಕು, ಅವಳಿಗೆ ಸಂಬಂಧಪಟ್ಟ ಸ್ತೋತ್ರವೂ ಹೆಚ್ಚಿಗೆ ಇರಬೇಕು. ಹೀಗೆ ಅಷ್ಟಾದಶ ಪೂಜಾ ಚೈಷಾ ಪೂಜ್ಯ ಮಹಿಷಮೂರ್ತಿನಿ. ಹೀಗೆ ಲಕ್ಷ್ಮಿಯನ್ನು ಪೂಜಿಸುವಾಗ ಈ ರೀತಿಯಾಗಿ. ಮತ್ತು ಮಹಾಲಕ್ಷ್ಮೀ ಮಹಾಕಾಳಿ ಸೈವ ಪ್ರೋಕ್ತ ಸರಸ್ವತಿ. ಅವಳೇ ಲಕ್ಷ್ಮಿಯೇ, ಅವಳೇ ಈ ತ್ರಿಗುಣಗಳಿಂದ ಕೂಡಿದಾಗ ಏನಾಗ್ತಾಳೆ? ಮಹಾಲಕ್ಷ್ಮಿ ಅಂತ ಕರೆಸ್ಕೊಳ್ತಾಳೆ. ಕೇವಲ ತಮೋಗುಣದಲ್ಲಿ ನಿಂತಾಗ ಮಹಾಕಾಳಿ ಅಂತ ಕರೆಸ್ಕೊಳ್ತಾಳೆ. ಕೇವಲ ಶುದ್ಧ ಸತ್ವ ಗುಣವನ್ನು ಆಶ್ರಯಿಸಿದಾಗ ಸರಸ್ವತಿ ಅಂತ ಕರೆಸಿಕೊಳ್ತಾಳೆ. ಈಶ್ವರಿ ಮತ್ತು ಪುಣ್ಯ ಪಾಪಾನಾಂ ಸರ್ವಲೋಕ ಮಹೇಶ್ವರಿ. ಅವಳೇ ಪುಣ್ಯಕ್ಕೂ ಪಾಪಕ್ಕೂ ಎಲ್ಲದಕ್ಕೂ ಸಹ ಒಡತಿ.
ಒಡತಿ. ಹಾಗಿದ್ರೆ ನಾವು ಮಾಡಿದ ಪುಣ್ಯಕ್ಕೂ ಪಾಪಕ್ಕೂ ಒಡತಿ ಅಂದರೆ ಅವಳೇ ನಮ್ಮ ಪುಣ್ಯ ಮತ್ತು ಪಾಪಕ್ಕೆ ಪಾಲುದಾರಳ? ಹಾಗಲ್ಲ ಅರ್ಥ. ನಾವು ಮಾಡಿದ ಕರ್ಮಕ್ಕೆ ಪುಣ್ಯ ಫಲವನ್ನು ಕೊಡುವವಳಾಗಲಿ ಪಾಪ ಫಲವನ್ನು ಕೊಡುವವಳಾಗಲಿ ಅವಳೇ. ಯಾಕೆ ಅಂದರೆ ಇದನ್ನು ಬ್ರಹ್ಮಸೂತ್ರದಲ್ಲಿ ನಿರ್ಧಾರ ಮಾಡಿದ್ದ ಹೀಗೆ. ಏಕೆಂದರೆ ತೀರ್ಮಾನ, ಯಾವುದೇ ಒಂದು ಕರ್ಮ ಇದೆಯಲ್ಲ ಆ ಕರ್ಮ ನಮಗೆ ನೇರ ಫಲ ಕೊಡೋದಿಲ್ಲ. ಯಾಕೆಂದರೆ ಅದು ಜಡವಾದದ್ದು ತಾನಾಗಿ ತಾನೇ ಫಲ ಕೊಡುತ್ತಾ? ಇಲ್ಲ, ಅದರ ಹಿಂದೆ ಒಂದು ಚೈತನ್ಯ ವಸ್ತು ಇರಬೇಕು. ಹಾಗೆ ಚೈತನ್ಯ ವಸ್ತು ಕೊಡುತ್ತೆ ಅಂದರೆ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಫಲ ಕೊಡ್ತದೆ. ನಾವು ಕೆಟ್ಟದ್ದನ್ನು ಮಾಡಿ ಪುಣ್ಯ ಫಲವನ್ನು ನಿರೀಕ್ಷಣೆ ಮಾಡ್ಬೋದಾ? ಇಲ್ಲ. ಮತ್ತು ಒಳ್ಳೆಯ ಕೆಲಸ ಮಾಡಿ ನನಗೆ ಕೆಟ್ಟ ಫಲ ಆಗತ್ತೆ ಅಂತ ನಿರೀಕ್ಷಿಸ್ಬೋದಾ? ಇಲ್ಲ. ಆದರೆ ಲೋಕದಲ್ಲಿ ಜನರ ಸ್ವಭಾವ ಹೇಗಿರುತ್ತೆ ಕೇಳಿದರೆ, ಇವರು ಯಾವಾಗಲೂ ಪುಣ್ಯಸ್ಯ ಫಲಮಿಚ್ಛಂತಿ, ನನಗೆ ಪುಣ್ಯಕರ್ಮದ ಫಲ ಬೇಕು ಅಂತ ನಿರೀಕ್ಷಿಸ್ತಾರೆ. ಆದರೆ ಪುಣ್ಯಂ ನ ಕುರುವಂತಿ, ಪುಣ್ಯಕರ್ಮವನ್ನು ಮಾಡೋದಿಲ್ಲ, ಪುಣ್ಯ ಕೆಲಸ ಮಾಡೋದಿಲ್ಲ. ಆದರೆ ಆ ಪುಣ್ಯ ಕೆಲಸದ ಫಲ ಬೇಕು ಅಂತ ನಿರೀಕ್ಷಿಸ್ತಾರೆ. ಹಾಗೆಯೇ ಪಾಪದ ಫಲ ಬೇಡ ಅಂತ ನಿರೀಕ್ಷಣೆ ಮಾಡ್ತಾರೆ, ಪಾಪಕರ್ಮವನ್ನೇ ಮಾಡ್ತಾರೆ. ನ ಪಾಪ ಫಲಮಿಚ್ಛಂತಿ ಪಾಪಂ ಕುರುವಂತಿ ಯತ್ನತಃ, ಪ್ರಯತ್ನಪೂರ್ವಕ ಪಾಪ ಕರ್ಮವನ್ನೇ ಮಾಡ್ತಾ ಇರ್ತಾರೆ ಹೀಗೆ ಅಂತ. ಅದಕ್ಕೋಸ್ಕರ ನಾವು ಕರ್ಮ ಮಾಡಿದ್ದು ನಾವು ಪುಣ್ಯವೋ ಪಾಪವೋ ತೀರ್ಮಾನ ಮಾಡಬೇಕಾದವಳು ಅವಳು, ಅದಕ್ಕೆ ತಕ್ಕುದಾದ ಫಲ ಕೊಡುವವಳು ಅವಳು ಹೀಗೆ ಅಂತ. ಹೀಗೆ ಈಶ್ವರಿ ಪುಣ್ಯಪಾಪಾನಾಂ ಸರ್ವಲೋಕ ಮಹೇಶ್ವರಿ ಮಹಿಷಾಂತಕರೀಯೇನ, ಆ ಮಹಿಷಾಸುರನ್ನು ಸಂಹರಿಸಿದವಳವಳು. ಪೂಜಿತಾಸೌ ಜಗತ್ಪ್ರಭು, ಆಕೆಯನ್ನು ಪೂಜಿಸಿದವನು ಅವನು ಜಗತ್ಪ್ರಭು ಆಗ್ತಾನೆ ಹೀಗೆ ಅಂಥೇಳಿ. ಪೂಜೆಯೇ ಜಗತಾಂ ಧಾತ್ರೀಂ ಚಂಡಿಕಾಂ ಭಕ್ತವತ್ಸಲಾಂ, ಈ ಎಲ್ಲ ಹೆಸರುಗಳಿಂದ ಕರೆಯಲ್ಪಡುವವಳು ನಿಜ ನೆಲೆಯಲ್ಲಿ ಯಾರಪ್ಪ ಅಂದರೆ ಅವಳ ಹೆಸರು ಚಂಡಿಕಾ ಅಂತ. ಹೀಗೆ ಅವಳೇ ಧಾತ್ರಿ. ಧಾತ್ರಿ ಅಂದರೆ ನಮ್ಮ ಇರುವಿಕೆಗೆ ಆಧಾರಳಾದವಳು ಅಂತ ಒಂದರ್ಥ. ಧಾತ್ರಿ ಅಂದರೆ ನಮ್ಮನ್ನು ಪೊರೆಯುವಳು ಅಂತ ಅರ್ಥ, ತಾಯಿ ಅಂತ ಅರ್ಥ. ಇಂಥ ಚಂಡಿಕಾಂ ಅವಳೆಂಥವಳು ಅಂದರೆ ಭಕ್ತವತ್ಸಲಾಂ, ತನ್ನ ಭಕ್ತರನ್ನು ಅತಿಯಾಗಿ ವತ್ಸಲ ಅಂದರೆ ಪ್ರೀತಿಸುವವಳು ಅಂತ ಅರ್ಥ. ವತ್ಸಲ ಅಂತ ಹೇಳಬೇಕೆ ಅಷ್ಟೇ ಹೊರತು ವಸ್ತಲ ಅಂತ ಹೇಳಬಾರದು, ಆಗ ಅವಳು ವತ್ಸಲ ಆಗುವುದಿಲ್ಲ. ಹಾಗಾಗಿ ಭಕ್ತವತ್ಸಲಾಂ. ಮತ್ತು ಅವಳು ಎಂಥವಳು ಅಂದರೆ ಹೇಗೆ ಪೂಜಿಸಬೇಕು ಅಂದರೆ ಅರ್ಘ್ಯಾದಿಭಿ ಅಲಂಕಾರೈ ಗಂಧಪುಷ್ಪೈಸ್ತಥೋತ್ತಮೈ. ಇದೆಲ್ಲ ನಮಗೆ ಗೊತ್ತು, ಆದರೆ ನಾವು ಮಾಡುವಾಗ ವ್ಯತ್ಯಾಸ ಆಗುತ್ತೆ. ಅರ್ಘ್ಯ ಅಂದರೆ ಕೈಯನ್ನು ತೊಳೆಯುವ ನೀರಿಗೆ ಅರ್ಘ್ಯ ಅಂತ ಹೆಸರು. ಕಾಲನ್ನು ತೊಳೆಯೋದಕ್ಕೆ ನೀರನ್ನು ಕೊಡ್ತೇವಲ್ಲ ಅದಕ್ಕೆ ಪಾದ್ಯ ಅಂತ ಹೆಸರು. ಪೂಜೆ ಅಂದರೆ ಇನ್ನೇನೂ ಅಲ್ಲ, ನಾವು ಮಾಡುವ ಸತ್ಕಾರ ಅದು. ಹಾಗಿದ್ರೆ ಆ ಸತ್ಕಾರ ಅವಳಿಗೆ ಅಥವಾ ಅವನಿಗೆ ಬೇಕು ಅಂದರೆ ಬೇಡ. ಯಾರಿಗೆ ಬೇಕದು? ನಮಗೆ ಬೇಕು. ಯಾಕೆ ಅಂದರೆ ಮಹಾತ್ಮರನ್ನು ಆ ಮಹತ್ವದಿಂದ ಕೂಡಿದಂಥ ಶಕ್ತಿಯನ್ನು ಆಚರಿಸಿದಾಗ, ಪೂಜಿಸಿದಾಗ ಪೂಜಿಸಿದವನಿಗೆ ಶ್ರೇಯಸ್ಸು ಅಂತ. ಹಾಗಾಗಿ ಅರ್ಘ್ಯ ಅಲ್ಲಿ ಆದಿಶಬ್ದ ಉಂಟು. ಆದಿಶಬ್ದ ಅಂದ ಅರ್ಘ್ಯ, ಪಾದ್ಯ, ಧೂಪ, ದೀಪ, ನೈವೇದ್ಯ ಎಲ್ಲ ಸೇರಿಸ್ಕೊಳ್ಬೇಕು. ಆ ಆದಿ ಅಂತ ಒಂದು ಶಬ್ದ ಹೇಳಿದ್ರಿಂದ ಇಷ್ಟು ಬರುತ್ತೆ. ಮುಂದೆ ಹೇಳ್ತಾರೆ ನೋಡಿ, ಅಲಂಕಾರೈಹಿ ಗಂಧ ಪುಷ್ಪ ತಥಾ ಉತ್ತಮೈಹಿ. ಅದೊಂದು ಶಬ್ದ ಹೇಳ್ತಾರೆ, ನಾವು ಹಾಕುವ ಗಂಧವೂ ಉತ್ತಮವಾಗಿರಬೇಕು. 4 ವರ್ಷ ಹಿಂದೆ ತಂದಿದ್ದು ಉಪಯೋಗಿಸ್ಲಿಕ್ಕೆ ಆಗಲಿಲ್ಲ, ಇವತ್ತೇನೋ ಹುಡುಕಬೇಕಿದ್ರೆ ಕೈಗೆ ಸಿಕ್ತು, ಆಗ ನಾಳೆ ದೇವರಿಗೆ ಹಾಕ್ಬಿಡೋಣ. ಅದಕ್ಕೆ ನೀವು ಗಂಧ ಅಂತ ಬೋರ್ಡ್ ಹಾಕಬೇಕು, ವಾಸನೆ ಇರೋಲ್ಲ ಅಲ್ವಾ? ಅಷ್ಟೆಲ್ಲ ವರ್ಷ ಇಟ್ಟರದು ವಾಸನೆ ಇರುತ್ತನ್ರಿ. ಹೀಗಾಗಿ ಶಬ್ದ ಉತ್ತಮವಾಗಿರಬೇಕು. ಮತ್ತು
ನೀವು ಆ ಉತ್ತಮ ಅನ್ನೋದು ಎಲ್ಲದಕ್ಕೂ ಅಡ್ಜೆಕ್ಟಿವ್ ಅದು. ಮತ್ತು ಅಲಂಕಾರವೂ ಉತ್ತಮವಾಗಿರಬೇಕು. ಎಲ್ಲ ಹಳಸುವುದು ಹೂಗಳನ್ನೇ ತಂದು ಮಾಲೆ ಹಾಕೋದು, ಚೀಪಾಗಿ ಸಿಕ್ಕಿದೆ ಹೂವು ಅಂತ ಅಲ್ಲ. ಅದಾದಮೇಲೆ ಪುಷ್ಪಗಳು ನೋಡಿ, ಎಲ್ಲ ಹೇಳ್ತಾರೆ. ಧೂಪ, ಹೆಸರಿಗೆ ಧೂಪ, ವಾಸನೆ ಇಲ್ಲ. ದೀಪ ಹಚ್ಚಬೇಕಿದ್ರೆ ಭಾಳ ಹುಷಾರಾಗಿರ್ಬೇಕು. ನಾವು ಏನು ಮಾಡ್ತೇವೆ ಕೇಳಿದರೆ, ದೇವರಿಗೆ ಅಂತಲೇ ಕೆಲವು ಜನ ಮನೆಯಲ್ಲಿ ಎಣ್ಣೆ ತಂದಿಡ್ತಾರೆ, ದೇವ್ರ ದೀಪಕ್ಕೆ ಹಾಕೋ ಎಣ್ಣೆ ಅಂತಲೇ. ಇನ್ನು ದೇವ್ರ ದೀಪಕ್ಕೆ ಹಾಕುವ ತುಪ್ಪ ಅಂತಲೇ ಬೇರೆ ಸಿಗ್ತದೆ. ಅದು ಈ ಅಂಗಡಿಗೆಲ್ಲ ಹೋಗಿ ಕೇಳಿದರೆ ಅವನು ಕೇಳ್ತಾನೆ, ನಿಮ್ಗೆ ಉಪಯೋಗಿಸೋದಕ್ಕೆ ದೇವರಿಗ ಅಂತ. ಅದನ್ನು ಮುಚ್ಚಳ ತೆಗೆದ್ರೆ ಒಂದು ಫರ್ಲಾಂಗ್ ದೂರ ವಾಸನೆ ಹೊಡೆಯುತ್ತೆ ಅದು ತುಪ್ಪ. ಇದನ್ನು ದೇವ್ರ ದೀಪಕ್ಕೆ ಹಾಕೋದು ಒಂದು. ಅಥವಾ ಮನೆಯಲ್ಲಿ ನಾವು ತುಪ್ಪ ತಿಂತಾ ಇರ್ತೇವಲ್ಲ 15 ದಿವಸದಿಂದ, ಅದು ಏನಾಗುತ್ತೆ, ಸ್ವಲ್ಪ ವಾಸನೆ ಹೊಡೆಯೋದಕ್ಕೆ ಶುರು ಆಗುತ್ತೆ, ಮಿಕ್ಕ ಹೋಗುತ್ತೆ. ಏನು ಮಾಡೋದು? ಹಾಕು ದೇವ್ರ ದೀಪಕ್ಕೆ. ನಾನಿದು ಯಾವುದನ್ನು ನೋಡದೆ, ನನ್ನ ಗಮನಕ್ಕೆ ಬರದೆ ಹೇಳ್ತಾ ಇಲ್ಲ. ಹಾಗೆ ಮಾಡಬೇಡಿ. ಯಾಕೆಂದರೆ ಶಬ್ದ ಉಂಟಲ್ಲಿ ಉತ್ತಮ. ಭಗವಂತ ಅನುಕೂಲ ಕೊಟ್ಟಾಗ ಸಾಧ್ಯ ಆದರೆ ಒಂದು ಅರ್ಧ ಲೀಟ್ರ್ ಫ್ರೆಶ್ ಆಗಿರೋ ತುಪ್ಪವನ್ನೇ ತಂದು ಹಚ್ಚಿ ದೇವ್ರ ದೀಪಕ್ಕೆ ಹಾಕಿ, ಆಗಾಗುವ ಸಂತೋಷವೇ ಬೇರೆ. ನನ್ನ ದುಡಿಮೆಯ ಕೆಲಭಾಗ ಇದಕ್ಕೆ ಸಾರ್ಥಕ ಆಯ್ತಲ್ಲ ಅಂತ. ನಾನು ಹೇಳ್ತೇನೆ ಅಂತ ಕೇಳಬೇಡಿ, ನಿಮಗೆ ಹೌದು ಅಂತ ಅನಿಸಿದ್ರೆ ಒಪ್ಕೊಳ್ಳಿ ಹೀಗೆ ಅಂತ. ಹಾಗಾಗಿ ನೀವು ಬಳಸಿದ್ದಾರೆ ಏನಾಗುತ್ತೆ, ಅದು ಎಷ್ಟೋ ಸಲ ಎಂಜಲಾಗಿರುತ್ತೆ, ವಾಸನೆ ಹೊಡಿತಾ ಇರುತ್ತೆ. ಇಂಥ ವಸ್ತುಗಳನ್ನು ನಮ್ಮ ಆರಾಧ್ಯ ದೈವಕ್ಕೆ ಕೊಡಬೇಕಾ? ವಿಚಾರ ಮಾಡಿ. ಹೌದು ತಾನೆ? ಅಷ್ಟು ಹಿನ್ನೆಲೆಯಲ್ಲಿ ಧೂಪ, ದೀಪ ಮತ್ತು ನೈವೇದ್ಯ. ಆ ನೈವೇದ್ಯವೂ ಹಾಗೇನೆ, ಸಾಧ್ಯವಾದಷ್ಟು ಉತ್ತಮವಾದದ್ದನ್ನೇ ನಾವು ಮಾಡಿ ಸಮರ್ಪಿಸಬೇಕು. ಹೀಗೆ ನಾನಾ ಭಕ್ಷ್ಯ ಸಮನ್ವಿತೈ, ನಾನಾ ರೀತಿಯ ಬಗೆ ಬಗೆಯ ತಿಂಡಿಗಳಿಂದ. ಕೊನೆಯ ಪಕ್ಷ ನಾನಾ ಭಕ್ಷ್ಯ ಇಲ್ಲದಿದ್ದರೆ ಪಂಚಭಕ್ಷ್ಯಗಳು ಅಂತ ಪ್ರಸಿದ್ಧಿ ಪೂಜೆಯಲ್ಲಿ. ಪಂಚಭಕ್ಷ್ಯ ಪರಮಾನ್ನ ಅಂತ ಅಂತಹ ಆ ಭಕ್ಷ್ಯಗಳನ್ನಿಟ್ಟು ಪೂಜೆ ಮಾಡಿದರೆ ಶ್ರೇಯಸ್ಸು. ಇನ್ನು ಅಕಸ್ಮಾತ್ತಾಗಿ ನೀವು ಕ್ಷುದ್ರ ಫಲವನ್ನು ಬಯಸುವವರಾಗಿದ್ದ ಪಕ್ಷದಲ್ಲಿ ಆಗೇನು ಮಾಡಬೇಕು ಅಂದರೆ, ರುಧಿರಾಕ್ತೇನ ಬಲಿನ. ರುಧಿರ ಅಂದರೆ ರಕ್ತ, ಅದರಿಂದ ಬಲಿ ಅಂತ. ಇದನ್ನು ಮಾಡಬಹುದಾ ಅಂತಂದರೆ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಯಾಕಂದ್ರೆ ಸ್ವಲ್ಪ ಇದಕ್ಕೆ ನಾನು ಸ್ವಲ್ಪ ವಿಷಯವನ್ನು ಜಾಸ್ತಿ ಹೇಳಬೇಕಾದ್ದುಂಟು. ಹಾಗಾಗಿ ನಾಳೆ ದಿವಸ ಸೇರಿದಾಗ ಇದಕ್ಕೆ ಸಂಬಂಧಪಟ್ಟ ವಿಷಯವನ್ನು ಮುಂದುವರಿಸ್ತೇನೆ. ಅಲ್ಲಿವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು. ಮುಂದುಂಟು ಅಲ್ಲಿ ಮತ್ತೆ ಮಾಂಸೇನ ಸುರಯಾ ನೃಪ ಅಂತೆಲ್ಲ. ಹಾಗಾಗಿ ಇಷ್ಟು ಹೊತ್ತು ಸಾತ್ವಿಕ ಪೂಜಾ ವಿಚಾರವನ್ನು ಹೇಳಿ ಮತ್ತು ಈಗ ಅದನ್ನು ಹೇಳಿ ನಿಲ್ಲಿಸೋದು ಬೇಡ ಅಂಥೇಳಿ ನಾಳೆಗೆ ಆ ವಿಷಯವನ್ನು ಮುಂದುವರಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.